ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಇಂದಿನವರೆಗೂ ಈಗಿನವರೆಗೂ ಹಾಡನ್ನು ಕೇಳಿದ ಪ್ರಕಾರ ನಮ್ಮ ಜೀವನಗಳಲ್ಲಿ ಮಾಡಿರುವಂತಹ ಮೇಲುಗಳು ಅಸಂಖ್ಯವಾಗಿದೆ, ಅತ್ಯಮೂಲ್ಯವಾಗಿದೆ ಅಪ್ಪ. ಇವತ್ತಿನವರೆಗೂ ನಮ್ಮ ಮೇಲೆ ನೀವು ಕರುಣೆ ತೋರಿಸಿ ನಮ್ಮನ್ನು ಉಳಿಸಿರುವಂತಹದೇ ಒಂದು ಅಮೂಲ್ಯವಾಗಿರುವಂತಹ ವಿಶೇಷವಾಗಿರುವಂತಹ ವಿಚಾರ ತಂದೆ. ಧನ್ಯವಾದಗಳು ಈ ಪ್ರೀತಿಯನ್ನು ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಕಾರಣದ ನಿಮಿತ್ತ. ಹಾಗೆ ಅಪ್ಪ, ಇನ್ನೊಂದಷ್ಟು ಮಾತುಗಳನ್ನ ನಿಮ್ಮ ಮಕ್ಕಳ ಜೊತೆಯಲ್ಲಿ ಹಂಚ್ಕೋಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮದ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೈವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಇಷ್ಟಕ್ಕೂ ಯಾವ ದಿನ ಇದು ವಿಶೇಷವಾಗಿ ಇವತ್ತು ಯಾವ ದಿನ ಅಂತ ಹೇಳಿ ಪ್ರಪಂಚ ಮಾತಾಡ್ಕೊಳ್ಳುತ್ತೆ ಅಂತ ಹೇಳಿ ನಿಮಗೆ ಗೊತ್ತು? ಪ್ರೇಮಿಗಳ ದಿನ. ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ. ಓಕೆ, ಅದಕ್ಕೋಸ್ಕರ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರನ್ನ ನೀವು ಬರ್ಕೋಬೇಕಾದ್ರೆ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ ಅಂತಾನೆ ಬರ್ಕೊಳ್ಳಿ. ಓಕೆ, ಏನ್ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಇಷ್ಟಕ್ಕೂ ಈ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ ಅಲ್ಲಿ ಅಂತ ನೋಡುವುದಕ್ಕಿಂತ ಮುಂಚೆ, ಈ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪಂಚ ಏನೆಲ್ಲ ಮಾಡುತ್ತೆ, ಇಷ್ಟಕ್ಕೂ ವ್ಯಾಲೆಂಟೈನ್ಸ್ ಡೇ ದಿನವನ್ನ ಏನಂತ ಅನ್ಕೊಂಡಿದೆ. ವ್ಯಾಲೆಂಟೈನ್ ಅಂದ್ರೆ ಪ್ರಿಯಳು ಅಥವಾ ಪ್ರಿಯನು ಅನ್ನುವಂತಹ ಒಂದು ಆಸ್ಪೆಕ್ಟ್ ಏನಿದೆ, ಅದನ್ನ ಹೇಗ್ ಚಿತ್ರಿಸ್ತಿದೆ ಪ್ರಪಂಚ ಅನ್ನುವಂತಹದ್ದು ನಮಗ್ ಗೊತ್ತಾಗ್ಬೇಕಲ್ವಾ? ನಿಮಗ್ ಗೊತ್ತಿರುವಂತಹ ವಿಚಾರಗಳನ್ನ ಹೇಳಿ, ಇವತ್ತು ಏನೇನ್ ನಡೆಯುತ್ತೆ ಪ್ರಪಂಚದಲ್ಲಿ ಇಷ್ಟಕ್ಕೂ. ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪಂಚದಲ್ಲಿ ನಡೆಯುವಂತಹ ನಿಮಗೆ ಗೊತ್ತಿರುವಂತಹ ಕಾರ್ಯಗಳೇನೇನು? ಪ್ರೇಮಿಗಳು ಎಲ್ಲಾರು ಒಂದು ಕಡೆ ಸೇರುವಂತದ್ದು. ಹೌದು, ಪಾರ್ಟಿಗಳು ಒಟ್ಟಾಗಿ ಸೇರಿ ಮಾಡುವಂತಹದ್ದು. ಅದಕ್ಕೋಸ್ಕರ ಸುಮಾರು ಇವೆಂಟ್ ಗಳನ್ನ ಇಟ್ಕೊಂಡಿರ್ತಾರೆ, ಸುಮಾರು ಗೇಮ್ಸ್ ಗಳನ್ನ ಇಟ್ಕೊಂಡಿರ್ತಾರೆ, ಹೌದಲ್ವಾ? ಇವ್ರು ಅವ್ರಿಗೆ ಪ್ರಶ್ನೆ ಕೇಳುವಂತಹದ್ದಂತೆ, ಇವ್ರಿಗೆ ಪ್ರಶ್ನೆಗಳನ್ನ ಕೇಳುವಂತಹದ್ದಂತೆ, ಇದನ್ನೆಲ್ಲ ನೀವು ನೋಡಿದೀರ. ಇದನ್ನ ಹೊರತುಪಡಿಸಿ ವ್ಯಾಲೆಂಟೈನ್ಸ್ ಡೇ ದಿನ ಗಿಫ್ಟ್ ಗಳನ್ನ ಕೊಡುವಂತಹದ್ದು ನೋಡಿದೀರಾ? ಹೌದು, ಅವ್ರು ಗಿಫ್ಟ್ ಕೊಡುವಂತಹದ್ದು, ಇವ್ರು ಗಿಫ್ಟ್ ಕೊಡುವಂತಹದ್ದು, ಹೌದಲ್ವಾ? ಇಷ್ಟಕ್ಕೂ ವ್ಯಾಲೆಂಟೈನ್ಸ್ ಡೇ ದಿನ ಎಷ್ಟು ಪ್ರೀತಿ ಮಾಡ್ತಿದೀವಿ ಅಂತ ಹೇಳ್ಕೊಂಡು ಎಷ್ಟು ಜನ ದೂರ ಆಗ್ತಾರೆ ಗೊತ್ತಾ ನಮಗೆ? ಎಷ್ಟು ಜನ ದೂರ ಆಗ್ತಾರೆ ಗೊತ್ತಾ? ಪ್ರೀತಿ ಮಾಡುವಂತಹವರು, ಪ್ರೀತಿ ಮಾಡುವಂತಹ ಜಂಟಿಗಳು ಎಷ್ಟು ಜನ ದೂರ ಆಗ್ತಾರೆ ಗೊತ್ತಾ? ಕಾರಣ ಒಂದೇ, ಏನು? ನಾನ್ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟೆ, ಅವರು ಚಿಕ್ಕ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಬೆಲೆಯುಳ್ಳಂತಹ ಗಿಫ್ಟ್ ಅನ್ನ ಕೊಟ್ಟೆ, ಅವರು ಅಷ್ಟಾಗಿ ಇಲ್ಲದೆ ಇರುವಂತಹ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಐಫೋನ್ ಕೊಡಿಸ್ದೆ, ಅವ್ರು ನನ್ಗೆ ಅಷ್ಟಾಗಿ ಏನು ಬೆಲೆ ಬಾಳದೆ ಇರುವಂತಹ ವಸ್ತುವನ್ನ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ಬಿಟ್ಟು ಹೋದ್ರಿ? ಗಿಫ್ಟ್ ಅವ್ರು ಕೊಟ್ಟಿರುವಂತಹ ನನಗೆ ಇಷ್ಟ ಆಗಿಲ್ಲ, ಹೌದಲ್ವಾ? ಇನ್ನ ಏನೇನ್ ನೋಡ್ತೀರಾ? ಗಿಫ್ಟ್ ಗಳನ್ನ ಕೊಡುವಂತಹದ್ದಾಯ್ತು, ಪ್ರಪೋಸಲ್ ಗಳನ್ನ ಮಾಡುವಂತಹದ್ದು. ಒಬ್ರು ಯಾರನ್ನಾದ್ರೂ ಇಷ್ಟ ಪಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಹತ್ರ ಹೋಗಿ ಹೇಳಲಿಕ್ಕೆ ಬೆಸ್ಟ್ ಡೇ ಅಂತ ಹೇಳಿ ಚೂಸ್ ಮಾಡ್ಕೊಳ್ಳುವಂತಹದ್ದು ಈ ಫೆಬ್ರವರಿ 14th, ಹೌದಾ? ಎಲ್ಲರೂ ಸಹ ಆಲ್ಮೋಸ್ಟ್ ಯಾರ್ಯಾರು ಇನ್ನೊಬ್ಬರನ್ನ ಇಷ್ಟ ಪಡ್ತಿದಾರೋ ಕಾಯ್ತಾರೆ ಏನಕ್ಕೋಸ್ಕರ? ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ದಿನಕ್ಕೋಸ್ಕರ ಹೋಗಿ ಅವ್ರ ಹತ್ರ ಹೇಳ್ಬೇಕು, ನಾನು ಇಷ್ಟಪಟ್ಟಿರೋರ ಹತ್ರ ನೀವು ನನಗೆ ಇಷ್ಟಕ್ಕೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಹೋಗಿ ಹೇಳ್ಬೇಕು ಅನ್ನುವುದಕ್ಕೋಸ್ಕರ ಫೆಬ್ರವರಿ 14th ಕಾಯ್ತಾರೆ ಗೊತ್ತಾ? ಹಾಗಾದ್ರೆ ಗಿಫ್ಟ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತಹದ್ದು ಏನು, ಮತ್ತೆ ಇಷ್ಟಪಟ್ಟಿರೋರ ಹತ್ರ ಹೋಗಿ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳುವಂತಹದ್ದು ಏನು? ಇದೆಲ್ಲ ಪ್ರಪಂಚದಲ್ಲಿ ನಡೆಯುವಂತ ಘಟನೆನ. ಮತ್ತೆ ಈವೆಂಟ್ಗಳು, ಕುಣಿದಾಡುವಂತಹದ್ದು, ಕುಪ್ಪಳಿಸುವಂತಹದ್ದು, ಹೌದಲ್ವಾ? ಓಕೆ, ಈ ದಿನಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ಪ್ರೇಮಿಕರ ದಿನಾಚರಣೆ, ಹೌದಲ್ವಾ? ವ್ಯಾಲೆಂಟೈನ್ಸ್ ಡೇ. ಓಕೆ, ಇಷ್ಟಕ್ಕೂ ಪ್ರಪಂಚದ ಪ್ರೀತಿ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋಣ ಪ್ರಿಯರೇ. ಯಾಕೆಂದ್ರೆ ಸಾಕಷ್ಟು ಜನ ಯೌವನಸ್ಥರು ಈ ಸಂದೇಶವನ್ನ ನೋಡಬಹುದಾಗಿರುವಂತಹ ಸಾಧ್ಯತೆ ಇರೋದ್ರಿಂದ ಈ ಪ್ರಪಂಚದಲ್ಲಿರುವಂತಹ ಪ್ರೀತಿಯ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋಣ. ಅವ್ರಿಗೆ ಗೊತ್ತಾಗತ್ತಾಗ ಇಷ್ಟಕ್ಕೂ ಪ್ರಪಂಚದಲ್ಲಿರುವಂತಹದ್ದು ಪ್ರೀತಿನೇನಾ, ಯೌವನಸ್ಥರ ಮಧ್ಯೆ ಇರುವಂತಹದ್ದು ಪ್ರೀತಿನೇನಾ ಅಂತ ಹೇಳಿ ಗೊತ್ತಾಗತ್ತೆ. ಓಕೆ, ನಿಮಗೆ ಏನ್ ಅನ್ಸುತ್ತೆ? ಪ್ರಪಂಚದಲ್ಲಿರುವಂತಹ ಪ್ರೀತಿಯನ್ನ ನೀವು ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಅದ್ ನಿಜವಾದ ಪ್ರೀತಿ ಅಂತ ನಿಮಗೆ ಅನ್ಸುತ್ತಾ? ಯೌವನ ಕಾಲದಲ್ಲಿ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಹುಟ್ಟುವಂತಹದ್ದು ನಿಜವಾದ ಪ್ರೀತಿ ಅಂತ ಹೇಳಿ ನಿಮಗೆ ಅನ್ಸುತ್ತಾ? ಇಲ್ಲ. ಉತ್ತರ ಕೊಟ್ಟಿದ್ದೀರಾ. ಓಕೆ, ಗುಡ್. ಯಾಕಿಲ್ಲ ಅಂತ ಅನ್ಸುತ್ತೆ ನಿಮಗೆ?
ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಅವ್ರು ನಾಳೆ ಹೇಳಿದ್ರು ಅಂತ ಅನ್ಕೊಳ್ಳಿ, ನೀವ್ ಹೇಳಿದ್ರಿ ಅಂತ ಅನ್ಕೊಳ್ಳಿ, ಇದು ಯಾವ್ದಾದ್ರು ಯೌವನಸ್ಥರಿಗೆ ನಿಮ್ ಮಧ್ಯೆ ಹುಟ್ಟುವಂತ ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಅವ್ರು ಬಂದ್ ಯಾಕೆ ನಿಜವಾದ ಪ್ರೀತಿ ಅಲ್ಲ ಹೇಳಿ ನೋಡೋಣ ಅಂತ ಅಂದ್ರು ಅಂತ ಅನ್ಕೊಳ್ಳಿ, ಏನ್ ಹೇಳ್ತೀರಾ? 1 ವರ್ಷ ಕಾದ್ ನೋಡ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ಹ್ಮ್ ಒಳ್ಳೆ ಪಾಯಿಂಟ್. ಸಂತೋಷ. 1 ವರ್ಷ ಕಾದ್ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಆಮೇಲೆ ಇನ್ನು ಪ್ರೀತಿ ಶಾಶ್ವತ ಪ್ರೀತಿ ಅಲ್ಲ. ಈ ತರ ಇದೆ ಅಣ್ಣ. ಸಾರಿ, ನಂಗೆ ಕೇಳಿಸಿಲ್ಲ ಪಾಯಿಂಟ್. ಆ ಕೊರಂತ ಸಭೆದಾಗಿ ಬರ್ತಾರಲ್ಲ ಪೌಲರು ಬ್ರದರ್, ಆ ಉಚ್ಚಾರಣದ ಪ್ರಕಾರವಾಗಿ ಬದುಕಿದ್ರೆ ನಿಜವಾದ ಪ್ರೀತಿ. 11ನೇ ಅಧ್ಯಾಯ. ಓಕೆ, ಸರಿ. ಇಷ್ಟಕ್ಕೂ ಬೈಬಲ್ ಪ್ರೀತಿ ಅನ್ನುವಂತಹದ್ದು ವಿವಾಹ ಆದ ನಂತರನೇ ನಡೆಯುತ್ತೆ ಅನ್ನುವಂತಹದ್ದೇ ಅಲ್ವಾ ಬರ್ಸಿರುವಂತಹದ್ದು? ಗಂಡಂದಿರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅಂತ ಅಲ್ವಾ ಇರುವಂತಹದ್ದು? ಎಲ್ಲೂ ಸಹ ವಿವಾಹ ಆಗುವುದಕ್ಕಿಂತ ಮುಂಚೆ ಪ್ರೀತಿ ಮಾಡಿ ಅಂತ ಬರ್ಸಿಲ್ಲ ಅಲ್ವಾ ಸತ್ಯವೇದದಲ್ಲಿ? ಓಕೆ, ಹಾಗಾದ್ರೆ ಯಾಕೋ ಮ್ಯಾಚ್ ಆಗ್ತಿಲ್ಲ ಸತ್ಯವೇದಕ್ಕೆ ಈ ಪ್ರಪಂಚದಲ್ಲಿ ನಡೆಯುವಂತಹ ಪ್ರೀತಿಗಳಿಗೆ ಮ್ಯಾಚ್ ಆಗ್ತಿಲ್ಲ, ಹೌದಾ? ಯಾಕೆ ಅಂತ ನಾಳೆ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದ್ರು ಅಂತ ಅನ್ಕೊಳ್ಳಿ, ಅವ್ರಿಗೆ ಎಕ್ಸ್ಪ್ಲನೇಷನ್ ಏನಂತ ಕೊಡ್ಬೇಕು ಅಂತ ಈ ಸಂದೇಶದಲ್ಲಿ ನೋಡೋಣ. ನೀವು ಯವನಸ್ಥರನ್ನ ಕೂತ್ಕೊಂಡು ಬುದ್ಧಿ ಹೇಳ್ತಿರ್ತೀರಾ, ಯಾಕಂದ್ರೆ ನೀವು ಈ ಸತ್ಯವೇದವನ್ನ ತಿಳ್ಕೊಂಡಿರುವಂತವ್ರು, ಹಿರಿಯರು, ಒಂದ್ ರೀತಿಯಲ್ಲಿ ಸಾಕಷ್ಟು ವಿಚಾರ ಗೊತ್ತಿರುವಂತವ್ರು. ನೀವು ಒಂದಿಬ್ಬರು ಯವನಸ್ಥರನ್ನ ಕೂತ್ಕೊಂಡು ಪ್ರೀತಿಯ ಮಾಯೆಯಲ್ಲಿ ಬಿದ್ದು ಅದಕ್ಕೋಸ್ಕರ ಪರಿತಪಿಸ್ತಿರುವಂತಹ ಯವನಸ್ಥರು ನಾಳೆ ಬಂದು ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ, ಇದ್ ಯಾಕೆ ನಿಜವಾದ ಪ್ರೀತಿ ಅಲ್ಲ ಅಂತ ನಿನಗನ್ಸತ್ ಮಮ್ಮಿ, ನಿನಗನ್ಸತ್ ಡ್ಯಾಡಿ, ಅಥವಾ ನಿಮಗನ್ಸತ್ ಅಂಕಲ್ ಅಂತ ಹೇಳಿ ಕೇಳಿದ್ರೆ ಏನ್ ಹೇಳ್ಬೇಕು ಅವ್ರ ಹತ್ರ? ಸತ್ಯವೇದವನ್ನ ಒಂದ್ಸರಿ ತೋರಿಸಿ. ಸತ್ಯವೇದದಲ್ಲಿ ಇದು ಬರ್ದಿದೆ ಅಂತ ಹೇಳ್ಬೇಡಿ ಸ್ವಲ್ಪ ಹೊತ್ತು, ಯಾಕಂದ್ರೆ ಅವ್ರು ಬರೀ ಪ್ರೀತಿಯಲ್ಲೇ ತೇಲಾಡ್ತಿರ್ಬೇಕಾದ್ರೆ ನೀವು ಸತ್ಯವೇದದಲ್ಲಿ ಇದೆ ಅಂತ ಹೇಳಿಕ್ ಹೋದ್ರೆ ಅವ್ರ ತಲೆಗೆ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ. ಅದು ಎಲ್ಲಿಂದ ಶುರು ಮಾಡ್ಬೇಕು? ಓಕೆ, ಅಲ್ಲಿಂದಾನೆ ಅವ್ರು ಬಂದು ಪ್ರೀತಿ ಮಾಡ್ತಿದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರಲ್ವಾ, ಆ ಸನ್ನಿವೇಶವನ್ನೇ ಒಂದ್ಸಾರಿ ತಗೊಳ್ಳೋಣ ಒಂದ್ಸಾರಿ. ಓಕೆ, ಇಷ್ಟಕ್ಕೂ ಅವ್ರನ್ನೊಂದ್ ಪ್ರಶ್ನೆ ಕೇಳಿ, ಯಾರು ಪ್ರೀತಿ ಮಾಡ್ತಿದಾರೋ ಅವ್ರನ್ನೊಂದ್ ಪ್ರಶ್ನೆ ಕೇಳಿ. ಇಡೀ ಪ್ರಪಂಚದಲ್ಲಿ ಎಲ್ಲವೂ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿ, ಸರ್ವ ಅಂಗಾಂಗಗಳು ಸಹ ಪರಿಪೂರ್ಣವಾಗಿರುವಂತಹ ಒಬ್ಬ ವ್ಯಕ್ತಿ, ನೋಡ್ಲಿಕ್ಕೆ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿ, ಯಾವ ಅವಯವಗಳಲ್ಲಿ ಯಾವ ಲೋಪದೋಷವೂ ಇಲ್ಲದೆ ಇರುವಂತಹ ವ್ಯಕ್ತಿ, ಅಂಗವೈಕಲ್ಯತೆ ಇರುವಂತಹ ಒಂದು ಸ್ತ್ರೀಯನ್ನೋ, ಒಂದು ಪುರುಷನನ್ನೋ, ಬೇಡ ಒಂದು ಹುಡುಗನನ್ನೋ, ಒಂದು ಹುಡುಗಿಯನ್ನೋ ಪ್ರೀತಿ ಮಾಡುವಂತಹ ನೀವ್ ನೋಡ್ತೀರಾ? ಅಂಗವೈಕಲ್ಯತೆ ಅಂದ್ರೆ ಪರ್ಮನೆಂಟ್ ಡಿಸೆಬಿಲಿಟಿಯ ಬಗ್ಗೆ ಮಾತಾಡ್ತಿದ್ದೀನಿ. ಕಾಲೇ ಇಲ್ಲದೆ ಇರುವಂತಹದ್ದು, ಎರಡೂ ಕಾಲುಗಳು ಇಲ್ಲದೆ ಇರುವಂತಹದ್ದು, ಎದ್ದು ನಡಿಲಿಕ್ಕಾಗದೆ ಇರುವಂತಹದ್ದು, ಅಥವಾ ಒಂದು ಕೈ ಇಲ್ಲದೆ ಇರುವಂತಹದ್ದು, ಎರಡೂ ಕೈಗಳಿಲ್ಲದೆ ಇರುವಂತಹದ್ದು, ಎರಡೂ ಕಣ್ಣುಗಳಿಲ್ಲದೆ ಇರುವಂತಹದ್ದು. ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಮದ್ವೆ ಆಗುವುದಕ್ಕಿಂತ ಮುಂಚೆ ಈ ಯವನಸ್ಥರು ನಾವು ಪ್ರೀತಿ ಮಾಡ್ಕೊಳ್ತಿದೀವಿ ಅಂತ ಏನ್ ಹೇಳ್ತಾರೆ, ಅದ್ರಲ್ಲಿ ಎಲ್ಲ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿ, ಆಕೆ ಹುಡುಗಿ ಆಗಿರ್ಬೋದು ಅಥವಾ ಆತನು ಹುಡುಗ ಆಗಿರ್ಬೋದು, ಓಕೆ, ಎಲ್ಲವೂ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿ, ಲೋಪದೋಷಗಳು ತುಂಬಿಕೊಂಡಿರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿರುವಂತಹ ನೀವ್ ನೋಡಿದೀರಾ? ಎರಡೂ ಕಣ್ಣಿಲ್ಲದೆ ಇರುವಂತಹ ಹುಡುಗಿಯನ್ನ ಯಾವ್ದಾದ್ರು ಹುಡುಗ ಕರ್ಕೊಂಡ್ ಬಂದ್ಬಿಟ್ಟು ಈಕೆನೆ ನನ್ನ ಲವರ್, ನಾನು ಈಕೆಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅನ್ನುವಂತಹದ್ದು ನೀವ್ ನೋಡಿದೀರಾ? ನೋಡಿದೀರಾ? ಈ ಪ್ರಪಂಚದಲ್ಲಿ ಇದ್ ನಾವ್ ನೋಡೋದಿಲ್ಲ ಅಲ್ವಾ? ಅಂದ್ರೆ ಎಲ್ಲಾ ಅವಯವಗಳು ಚೆನ್ನಾಗಿರುವಂತ ಹುಡುಗನಿಗೆ ಚೆನ್ನಾಗಿರುವಂತ ಹುಡುಗಿನೇ ಬೇಕು ಪ್ರೀತಿ ಮಾಡ್ಲಿಕ್ಕೆ. ಈತನು ನಾನು ಈಕೆಯನ್ನ ಪ್ರೀತಿ ಮಾಡ್ತಿದೀನಿ ಅಂತ ಇನ್ನೊಬ್ಬಳನ್ನ ಬಂದಾಗ, ಒಬ್ಬ ಹುಡುಗಿಯನ್ನ ಬಂದಾಗ, ಆ ಹುಡುಗಿಯನ್ನ ನೀವ್ ನೋಡಿದ ತಕ್ಷಣ ಹೇಳ್ಬೋದು, ಹಾಗಾದ್ರೆ ಈ ಹುಡುಗಿಗೂ ಸಹ ಎಲ್ಲ ಚೆನ್ನಾಗಿರ್ಬೇಕು, ಇರ್ಲೇಬೇಕು, ಅದಕ್ಕೋಸ್ಕರನೇ ಈ ಹುಡುಗ ಇಷ್ಟಪಟ್ಟಿರುವಂತಹದ್ದು ಆ ಹುಡುಗಿನ. ಎರಡು ಕಣ್ಣಿಲ್ಲದೆ ಇರುವಂತಹ ಹುಡುಗಿಯನ್ನ ಇಷ್ಟಪಟ್ಟಿರುವಂತಹ ಎಲ್ಲ ಇರುವಂತಹ ಹುಡುಗನನ್ನ ನೀವು ಪ್ರಪಂಚದಲ್ಲಿ ನೋಡೋದಿಲ್ಲ, ನಿಜಾನ? ಓಕೆ, ಈಗ ಉಲ್ಟಾ ಮಾತಾಡ್ಕೊಳ್ಳೋಣ. ಎರಡು ಕಾಲಿಲ್ಲ ಅಂತ ಅನ್ಕೊಳ್ಳಿ ಹುಡುಗನಿಗೆ, ಎರಡು ಕಾಲಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ಯಾವಾಗ್ಲೂ ಸಹ ವೀಲ್ ಚೇರ್ ಮೇಲೆ ಇರುವಂತಹದ್ದು ಪರ್ಮನೆಂಟ್ ಆಗಿ. ಈಗ ಎಲ್ಲವೂ ಚೆನ್ನಾಗಿರುವಂತಹ ಒಂದು ಹುಡುಗಿ ಆ ಎರಡೂ ಕಾಲಿಲ್ಲದೆ ಇರುವಂತಹ ಹುಡುಗನನ್ನ ಕರ್ಕೊಂಡ್ ಬಂದು ಈತನ್ನೇ ನಾನ್ ಪ್ರೀತಿಸ್ತಿರುವಂತಹ ಹುಡುಗ, ನಾ ಪ್ರೀತಿ ಮಾಡ್ತಿರುವಂತಹ ಹುಡುಗ ಈತನ್ನೇ ಅಂತ ಅನ್ನುವಂತಹದ್ದನ್ನಾದ್ರೂ ನೋಡಿದೀರಾ ಪ್ರಪಂಚದಲ್ಲಿ? ಇಲ್ಲ. ಇಲ್ಲ. ಅಂದ್ರೆ ನಾವು ಪ್ರೀತಿ ಮಾಡ್ತಿದೀವಿ ಅಂತ ಹೇಳ್ಕೊಳ್ಳುವಂತಹ ಯವನಸ್ಥರನ್ನ ಒಂದ್ಸರಿ ನೋಡಿದ್ರೆ ಎಲ್ಲವೂ ಚೆನ್ನಾಗಿರುವಂತವರಿಗೆ ಎಲ್ಲವೂ ಚೆನ್ನಾಗಿರುವಂತವರೇ ಬೇಕು, ನಿಜಾನ? ಪ್ರೀತಿ ಈ ಪ್ರಪಂಚದಲ್ಲಿ ನಡೀತಿರುವಂತಹ ಪ್ರೀತಿ ಅಂತಹದ್ದು ಅಂತ ಹೇಳಿದ್ರೆ ಲೋಪದೋಷಗಳಿರುವಂತಹ ವ್ಯಕ್ತಿಯನ್ನ ಇನ್ನೊಬ್ರು ಇಷ್ಟಪಡೋದಿಲ್ಲ ಪ್ರೀತಿಯ ಹೆಸರಿನಲ್ಲಿ. ಹಾಗಾದ್ರೆ ಪ್ರೀತಿಯಲ್ಲಿ ಇಷ್ಟಪಡುವಂತಹದ್ದೆಲ್ಲ ಎಂತವರನ್ನ? ಎಲ್ಲವೂ ಕರೆಕ್ಟ್ ಆಗಿದ್ರೆ ಮಾತ್ರ. ಲೋಪದೋಷಗಳಿಲ್ಲ, ಎರಡೂ ಕಾಲಿಲ್ಲ ಅಂತ ಹೇಳಿದ್ರೆ, ಎರಡೂ ಕಣ್ಣಿಲ್ಲ ಅಂತ ಹೇಳಿದ್ರೆ ಅಂತವರನ್ನು ಯಾರು ಪ್ರೀತಿ ಮಾಡೋದಿಲ್ಲ.
ನಿಮ್ ಹತ್ರ ಯಾರೋ ಬಂದ್ರಲ್ವಾ, ನಾವು ಮಾಡ್ತಿರುವಂತಹ ಪ್ರೀತಿಯಲ್ಲಿ ಏನ್ ತಪ್ಪಿದೆ, ಅದ್ ಯಾಕೆ ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳಿ ಕೇಳ್ತಾರಲ್ವಾ, ಅವ್ರಿಗೆ ನೀವು ಕೊಡ್ಬೇಕಾಗಿರುವಂತ ಉತ್ತರ, ಅವ್ರ ಪ್ರೀತಿಯನ್ನ ಅವ್ರಿಗೊಂದ್ಸರಿ ತೋರಿಸಿ. ಈ ಪ್ರಪಂಚದಲ್ಲಿ ನಡೀತಿರುವಂತಹ ಪ್ರೀತಿಯನ್ನ ಒಂದ್ಸರಿ ತೋರಿಸಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಎರಡು ಕಣ್ಣಿಲ್ಲದೆ ಇರುವಂತಹ ವ್ಯಕ್ತಿಯನ್ನ ಯಾರು ಇಷ್ಟಪಡೋದಿಲ್ಲ, ಎರಡು ಕಾಲಿಲ್ಲದೆ ಇರುವಂತಹ ಹುಡುಗನನ್ನ ಯಾರು ಇಷ್ಟಪಡೋದಿಲ್ಲ. ಓಕೆ, ಹಾಗಿದ್ರೆ ಅವ್ರಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡಿ, ಅವ್ರಿಗೆ ಅರ್ಥ ಆಗುವಂತಹ ಭಾಷೆಲೆ. ಈ ಎರಡು ಕಣ್ಣಿಲ್ಲದೆ ಇರುವಂತಹ ವ್ಯಕ್ತಿ ಹುಟ್ಟಿ ದೊಡ್ಡವನಾಗಿದ್ದಾನಲ್ವಾ, ಈತನು ದೊಡ್ಡವನಾಗಿದ್ದಾನೆ ಅಂದ್ರೆ ಒಂದ್ ಕಡೆ ಹುಟ್ಟಿರ್ಬೇಕಲ್ವಾ, ಹುಟ್ಟು ಕುರುಡನಾಗಿರುವಂತಹ ವ್ಯಕ್ತಿ, ಎರಡು ಕಣ್ಣಿಲ್ಲದೆ ಇರುವಂತಹ ವ್ಯಕ್ತಿ ಒಂದ್ ಕಡೆ ಹುಟ್ಟಿರ್ಬೇಕಲ್ವಾ, ಎಲ್ಲಿ? ತಾಯಿ ಗರ್ಭದಲ್ಲಿ ಅಲ್ವಾ? ಈಗ ಆ ತಾಯಿ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಆ ಮಗುವಿಗೋಸ್ಕರ ಈ ತಾಯಿ ಏನೇನ್ ಮಾಡಿದ್ಲು ಗೊತ್ತಾ? ತಾಯಿ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಆ ಮಗುವಿಗೆ ಎರಡೂ ಕಣ್ಣಿಲ್ಲ. ಗರ್ಭದಲ್ಲಿ ಇರ್ಬೇಕಾದ್ರೆ ಇಂದ ಮಗುಗೋಸ್ಕರ ಮಾಡ್ಕೊಂಡ್ ಬಂದಿರುವಂತಹ ತ್ಯಾಗ ಏನ್ ಗೊತ್ತಾ ಈ ತಾಯಿ? ಸಾಕಷ್ಟು ಸಂದರ್ಭಗಳಲ್ಲಿ ನಾವು ತಾಯಿ ಮಾಡಿರುವಂತಹ ತ್ಯಾಗವನ್ನ ಮಾತಾಡ್ಕೊಂಡಿದ್ದೀವಿ ಮುಂಚೆ. ಏನು, ಹೊಟ್ಟೆಲಿ ಇರ್ಬೇಕಾದ್ರೇನೆ ಮಗುಗೆ ಏನ್ ಬೇಕು ಬೇಡ ಅಂತ ಹೇಳಿ ಚಿಂತಿಸುವಂತಹದ್ದು, ನೋಡ್ಕೊಳ್ಳುವಂತಹದ್ದು, ಆಹಾರ ಮಗುವಿಗೆ ಏನ್ ಅನುಕೂಲತೆ ಆಗತ್ತೆ ಅದನ್ನ ಮಾತ್ರ ತಿನ್ನುವಂತಹದ್ದು, ತನಗಿಷ್ಟ ಆಗಿದ್ರು ಸಹ ಕೆಲವು ಆಹಾರ ಪದಾರ್ಥಗಳನ್ನ ತಿನ್ನದೇ ಇರುವಂತಹದ್ದು, ಸರಿಯಾಗಿ ನಿದ್ರೆ ಇಲ್ಲದೆ ಇರುವಂತ ಸಮಯ 9 ತಿಂಗಳುಗಳ ಕಾಲ, ಹೌದಲ್ವಾ? ಇಷ್ಟ ಬಂದಂತೆ ಓಡಾಡ್ಲಿಕ್ಕಾಗದೇ ಇರುವಂತ ಸಮಯ, ನಿಜಾನ? ಓಕೆ, ಹಾಗಾದ್ರೆ ಇಷ್ಟೆಲ್ಲ ಮಾಡ್ಕೊಂಡು, ಅಂದ್ರೆ ಗರ್ಭದಲ್ಲಿ ಇರ್ಬೇಕಾದ್ರೆ ಇಷ್ಟೆಲ್ಲಾ ತ್ಯಾಗ ಮಾಡ್ತಾಳೆ ತಾಯಿಯ ಮಗುವಿಗೋಸ್ಕರ. ಇನ್ನು ಹೊರಗಡೆ ಬರ್ತಾನೆ ಆ ಮಗು. ಹೊರಗಡೆ ಬಂದ ನಂತರ ಗೊತ್ತಾಗತ್ತೆ ಏನು, ಆ ಮಗುವಿಗೆ ಎರಡೂ ಕಣ್ಣು ಇಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಈಗ ಎರಡೂ ಕಣ್ಣು ಇಲ್ಲ ಅಂತ ಹೇಳಿ ಮತ್ತೆ ತಗೊಂಡು ಬಿಸಾಡ್ತಾರ? ಇಲ್ಲ, ನೋಡ್ಕೊಡ್ಲಿಕ್ಕೆ ಶುರು ಮಾಡ್ತಾರ. ಅವತ್ತಿಂದ ಹೇಗೆಲ್ಲ ನೋಡ್ಕೋತಾರೆ, ನಿದ್ರೆ ಮಾಡದೆ ಕರೆಕ್ಟ್ ಟೈಮ್ ಆಗಿ ನಿದ್ರೆ ಇರುತ್ತೆ. ಚಿಕ್ಕ ಎಳೆ ಮಕ್ಕಳನ್ನ ನೋಡ್ಕೋಬೇಕಾದ್ರೆ ಆಗ್ತಾನೆ ಹೆತ್ತಿರುವಂತಹ ತಾಯಿ ಒಂದ್ 2 ವರ್ಷ 2.5 ವರ್ಷ ನಿದ್ರೆ ಪೂರ್ತಿಯಾಗಿ ಮಾಡ್ಲಿಕ್ಕಾಗತ್ತೆ ರಾತ್ರಿ ಹೊತ್ತು? ಇಲ್ಲ. ಅಂದ್ರೆ ರಾತ್ರಿ ಪೂರ್ತಿಯಾಗಿ ಒಂದೊಂದ್ಸಾರಿ ನಿದ್ರೆ ಇರೋದಿಲ್ಲ, ಒಂದೊಂದ್ಸಾರಿ ಎಲ್ಲ ಪ್ರತಿದಿನವೂ ಕೆಲವೊಂದು ಮಕ್ಕಳು ಅಳ್ತಾನೆ ಇರ್ತಾರೆ ರಾತ್ರಿ, ಮತ್ತೆ ಮತ್ತೆ ಎದ್ದೇಳುವಂತಹದ್ದು, ಇದನ್ನೆಲ್ಲ ನೀವ್ ನೋಡ್ತಿರ್ತೀರ. ಅಂದ್ರೆ ನಿದ್ರೆಗಳಿಲ್ಲದೆ ಇರುವಂತ ಸನ್ನಿವೇಶಗಳಿರುತ್ತೆ. ನಿದ್ರೆಯನ್ನ ತ್ಯಾಗ ಮಾಡ್ತಿದ್ದಾಳೆ ಆ ತಾಯಿಯ ಮಗುವಿಗೋಸ್ಕರ, ಹೌದಾ? ತ್ಯಾಗ, ಅಲ್ಲಿ ತ್ಯಾಗ ಅನ್ನುವಂತಹದ್ದು ನಮ್ಮ ಕಣ್ಣು ಕಾಣಿಸ್ತದೆ. ನೆಕ್ಸ್ಟ್, ಅದನ್ನ ಹೊರತುಪಡಿಸಿ ಊಟ, ಇಷ್ಟ ಬಂದಿರುವಂತಹದೆಲ್ಲ ಮಾಡ್ಕೊಳ್ಳುವಂತಹ ಗ್ಯಾಪ್ ಸಿಗತ್ತಾ? ಇಲ್ಲ, ಮಗು ಪಕ್ಕದಲ್ಲೇ ಇರ್ಬೇಕು. ಆ ಕಡೆ ಈ ಕಡೆ ಹೋದ್ರೆ ಮಗು ಬಿದ್ದೋಗತ್ತೆ, ಏಟ್ ಮಾಡ್ಕೊಳುತ್ತೆ, ಹೌದಲ್ವಾ? ಓಕೆ, ಹಾಗಿದ್ರೆ ಮಗು ಪಕ್ಕದಲ್ಲೇ ಇರ್ಬೇಕು. ತನಗೆ ಇಷ್ಟ ಬಂದಿರುವಂತಹದ್ದು ಆಮೇಲೂ ತಿನ್ನಂಗಿಲ್ಲ. ಮಗು ಹಾಲು ಕುಡಿಯೋವರೆಗೂ ತನಗೆ ಇಷ್ಟ ಬಂದಿರುವಂತಹದನ್ನ ತಾಯಿ ತಿನ್ನೋ ಹಂಗಿಲ್ಲ. ಆಚೆ ಎಲ್ಲೂ ಹೋಗೋ ಹಂಗಿಲ್ಲ. ನೀಟಾಗಿ ಓಡಾಡ್ಕೊಂಡ್ ಬರ್ತೀನಿ ಅಂತಾನೋ, ಅಥವಾ ಇನ್ನೊಂದ್ ಕಡೆನೋ ಎಂಜಾಯ್ ಮಾಡಿ ಬರ್ತೀನಿ ಅಂತಾನೋ, ಪಾರ್ಟಿ ಇದೆ ಅಂತಾನೋ ಮತ್ತೆ ಹೋಗೋಂಗಿಲ್ಲ. ಆ ಮಗುವನ್ನ ನೋಡ್ತಾ ಇರ್ಬೇಕು, ಮಗುವನ್ನ ಬೆಳೆಸ್ತಾನೆ ಇರ್ಬೇಕು, ಮಗುವನ್ನ ಕೈಯಲ್ಲಿ ಹಿಡ್ಕೊಂಡೇ ಇರ್ಬೇಕು, ಎತ್ಕೊಂಡೇ ಇರ್ಬೇಕು. ಮಗು ಅಳ್ತಾನೆ ಇರುತ್ತೆ, ಸಮಾಧಾನ ಮಾಡ್ತಾನೆ ಇರ್ಬೇಕು, ಹೌದಲ್ವಾ? ಅಂದ್ರೆ ಸುಮಾರು ಒಂದಷ್ಟು ವರ್ಷಗಳು ಮಗು ಗರ್ಭದಲ್ಲಿ ಬಿದ್ದಾಗಿನಿಂದಲೂ ಸಹ, ಮತ್ತೆ ಅದಕ್ಕೊಂದ್ 3 ವರ್ಷ 4 ವರ್ಷ 5 ವರ್ಷ ಆಗೋವರೆಗೂ ಸಹ, ಮತ್ತೆ 5 ವರ್ಷ ಆಗಿದ ತಕ್ಷಣ ಸ್ಕೂಲ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ಇನ್ನೊಂದ್ ತರ ನೋಡ್ಕೊಳ್ಲಿಕ್ಕೆ ಶುರು ಮಾಡ್ಬೇಕು. ಲಂಚ್ ಬ್ಯಾಗ್ ಪ್ಯಾಕ್ ಮಾಡುವಂತಹದ್ದು, ಟಿಫಿನ್ ಮಾಡುವಂತಹದ್ದು, ಆ ಲಂಚ್ ಮಾಡುವಂತಹದ್ದು, ಮತ್ತೆ ಡಿನ್ನರ್ ರೆಡಿ ಮಾಡುವಂತಹದ್ದು, ಹೌದಲ್ವಾ? ಅಂದ್ರೆ ಆ ತಾಯಿ ಮಗುವನ್ನ ಹೆತ್ತ ನಂತರ, ಹೆರುವುದಕ್ಕಿಂತ ಮುಂಚೆನೆ ಆ ತಾಯಿಯ ಜೀವನ ಆ ಮಗುವಿಗೋಸ್ಕರ ಬರೀ ತ್ಯಾಗದಲ್ಲಿ ಹೊರಟೋಗುತ್ತೆ, ನಿಜಾನ ಅಲ್ವಾ? ಗರ್ಭದಲ್ಲಿದ್ದು ಗರ್ಭದಿಂದ ಹೊರಗಡೆ ಬರ್ತಿರುವಂತಹ ಮಗುವಿನ ನಿಮಿತ್ತ ಆ ತಾಯಿ ಜೀವನ ಪೂರ್ತಿ ಬರೀ ತ್ಯಾಗದಲ್ಲಿ ಹೊರಟೋಗುತ್ತೆ, ತ್ಯಾಗದಲ್ಲಿ ಕೊಡುವುದರಲ್ಲಿ ಹೊರಟೋಗುತ್ತೆ ಆ ಮಗುವಿಗೆ. ಈಗ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಟ್ಲು? ನನ್ನ ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿಲ್ಲ ಈ ಪ್ರಸಂಗದಲ್ಲಿ, ಗಮನ ಕೊಟ್ಟು ಕೇಳಿಸ್ಕೋಬೇಕು. ಮೈನ್ ಪಾಯಿಂಟ್ ಬರ್ತೀನಿ ನಾನು 2 ಮಿನಿಟ್ಸ್ ಅಲ್ಲಿ. ಓಕೆ, ಇಷ್ಟಕ್ಕೂ ಆ ತಾಯಿಯ ಮಗುವನ್ನ ಅಷ್ಟೊಂದ್ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ಹೇಳಿದ್ರೆ, ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡ್ಕೊಳ್ತಿದ್ದಾಳೆ? ಯಾವ ಉದ್ದೇಶವನ್ನ ಇಟ್ಕೊಂಡು ನೋಡ್ಕೊಳ್ತಿದ್ದಾಳೆ ಹೇಳಿ? ಯಾವ ಉದ್ದೇಶವನ್ನ? ಅಂದ್ರೆ ಈ ಮಗು ನಾಳೆ ದೊಡ್ಡವನಾದ್ಮೇಲೆ ನನ್ನನ್ನು ಸಾಕ್ತಾನೆ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ನೋಡ್ಕೊಳ್ತಿದ್ದಾಳ? ಅಥವಾ ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸದಲ್ಲಿ ದುಡಿದು ನನ್ನ ಹತ್ರ ಹಣ ತಗೊಂಡ್ ಬಂದ್ ಕೊಡ್ತಾನೆ ಅಂತ ಹೇಳಿ ನೋಡ್ಕೊಳ್ತಿದ್ದಾಳ? ಏನಕ್ಕೋಸ್ಕರ ಮೈನ್ ಪಾಯಿಂಟ್ ನೋಡ್ಕೊಳ್ಲಿಕ್ಕೆ ಕಾರಣ ಏನು? ತನ್ನ ಮಗು ಮಗನ ಪ್ರೀತಿ, ಚೆನ್ನಾಗಿರ್ಬೇಕು ಅಂತ ಒಂದು ತಾಯಿ ಮಮತೆಯಿಂದ. ಸಮಾಧಾನ ಮಮತೆ, ಪ್ರೀತಿ, ಅದಕ್ಕಿರುವಂತ ಹೆಸರು ಮಮತೆ, ಪ್ರೀತಿ, ಹೌದಲ್ವಾ? ಪ್ರೀತಿ ಅನ್ನುವಂತಹದ್ದು ಯಾವ್ದಕ್ಕಿರುವಂತ ಹೆಸರು ಅಂತ ಹೇಳಿದ್ರೆ, ಕೊಡುವಂತಹದ್ದು, ಕೊಟ್ಟಿದ್ದನ್ನ ಮತ್ತೆ ಹಿಂದಕ್ಕೆ ಆಶಿಸದೇ ಇರುವಂತಹದ್ದು, ಇದಕ್ಕೆ ಪ್ರೀತಿ ಅಂತ ಹೇಳಿ ಕರಿಬಹುದು. ಇದು ಪ್ರೀತಿ ಅಂದ್ರೆ ಯಾವುದು? ನಾವ್ ಇಷ್ಟೊತ್ತು ಮಾತಾಡ್ಕೊಂಡ್ವಲ್ವಾ, ಯಾವುದು? ಕೊಡ್ತಾಳೆ ಇದ್ದಾಳೆ ತಾಯಿ,
ಗರ್ಭದಲ್ಲಿ ಮಗು ಬಿದ್ದಾಗಿನಿಂದಲೂ ಸಹ ಮಗುವಿಗೋಸ್ಕರ ಬರೀ ಕೊಡುವಂತಹದ್ದೇ, ತ್ಯಾಗ ಮಾಡುವಂತಹದ್ದೇ, ತಾನು ನಿದ್ರೆಯನ್ನ ತಾನು ಬಿಡುವಂತಹದ್ದೇ, ಊಟವನ್ನ ಬಿಡುವಂತಹದ್ದೇ, ಇಷ್ಟ ಬಂದಿರುವಂತಹದನ್ನ ಆಸೆಯನ್ನ ಬಿಡುವಂತಹದ್ದೇ, ಹೌದಲ್ವಾ? ತಾನು ಇಷ್ಟ ಬಂದಂತೆ ಮಾಡುವಂತಹದ್ದು, ಹೊರಗಡೆ ಹೋಗುವಂತಹದ್ದು, ಇದನ್ನೆಲ್ಲ ಬಿಡುವಂತಹದ್ದು, ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದು, ಇದನ್ನೆಲ್ಲ ಬಿಡುವಂತಹದ್ದೇ, ತ್ಯಾಗ ಮಾಡುವಂತಹದ್ದು ಮಗುವಿಗೋಸ್ಕರ. ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಿರುವಂತಹ ಕೆಲಸ ಇದು. ನನ್ನ ಮಗು ಏನೋ ಮಾಡ್ತಾನೆ, ಈ ಮಗುವಿಂದ ನನ್ಗೇನೋ ಬೆನಿಫಿಟ್ ಆಗತ್ತೆ, ಅದು ಯಾವುದನ್ನೂ ಸಹ ಆಶಿಸದೆ ಗರ್ಭದಲ್ಲಿ ಬಿದ್ದಿದೆ ಮಗು ಅಂತ ಹೇಳಿ ಗೊತ್ತಾದಂತಹ ಆ ಕ್ಷಣದಿಂದ ಹಿಡಿದು ಮತ್ತೆ ಮಗು ದೊಡ್ಡದಾಗುವಂತಹವರೆಗೂ ಈ ಇಷ್ಟು ಸೇವೆ ಮಾಡಿದಾರಲ್ವಾ ತಾಯಿಯ ಮಗುವಿಗೆ. ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿರುವಂತಹ ಕೆಲಸ ಇದು. ಯಾವ ಎಕ್ಸ್ಪೆಕ್ಟೇಷನ್, ಯಾವ ಆಶಿಸುವಿಕೆಯೂ ಸಹ ಇಲ್ಲದೆ ಮಾಡಿರುವಂತಹ ವೃತ್ತಿ ಇದು, ಹೌದಲ್ವಾ? ಈಗ ನೀವ್ ಯೋಚನೆ ಮಾಡಿ ನೋಡಿ, ಈ ತಾಯಿ ಈಗ ಮಗುವಿಗೋಸ್ಕರ ಇಷ್ಟೊಂದು ಫ್ರೀ ಕೆಲಸವನ್ನ ಮಾಡಿದ್ಲಲ್ವಾ, ಒಂದಷ್ಟು ವರ್ಷಗಳ ಕಾಲ, ಮಗು ದೊಡ್ಡದಾಗುವವರೆಗೂ, ಮತ್ತೆ ಮಗು ಯವನ ಕಾಲಕ್ಕೆ ಬರೋವರೆಗೂ ಅಷ್ಟೊಂದು ಬಿಟ್ಟಿ ಕೆಲಸಗಳು ಅಂತ ಹೇಳಿ ಮಾತಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಓಕೆ, ಫ್ರೀ ಆಗಿ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾಳಲ್ವಾ, ಇಷ್ಟಕ್ಕೂ ಇದೇ ತಾಯಿ ಹೊರಗಡೆ ಕೆಲಸಕ್ಕೆ ಹೋದ್ಲು ಅಂತ ಅನ್ಕೊಳ್ಳಿ. ಕೆಲಸಕ್ಕೆ ಹೋದ್ಲು ಅಂತ ಅನ್ಕೊಳ್ಳಿ. ಅಡುಗೆ ಕೆಲಸಕ್ಕೆ ಸಾಕಷ್ಟು ಜನ ಹೋಗ್ತಾರೆ, ತಾಯಂದಿರು ಅಡುಗೆ ಕೆಲಸಕ್ಕೆ ಹೊರಗಡೆ ಸಾಕಷ್ಟು ಜನ ಹೋಗ್ತಾರೆ. ಅಡುಗೆ ಕೆಲಸವನ್ನು ನೀವು ಫ್ರೀ ಆಗಿ ಮಾಡ್ತೀರಾ ಅಥವಾ ಸಂಬಳಕ್ಕೋಸ್ಕರ ಮಾಡ್ತೀರಾ? ನೀವು ಹೊರಗಡೆ ಹೋದಾಗ ಸಂಬಳಕ್ಕಾಗಿ. ಫ್ರೀ ಆಗಿ ಮಾಡೋದಿಲ್ಲ ಅಲ್ವಾ? ಮತ್ತೆ ನಿಮ್ ಮಗು ಹತ್ರ ಯಾವತ್ತಾದ್ರೂ ಕೇಳಿದಿರಾ, ನಿನ್ಗೆ ಎಷ್ಟೊಂದ್ ಸಾರಿ 3 ಹೊತ್ತು ಅಡುಗೆ ಮಾಡ್ತಿದ್ದೀನಿ, ಇಷ್ಟು ವರ್ಷದಿಂದ ಸಂಬಳ ಕೊಡು ಅಂತ ಕೇಳಿದಿರಾ ಯಾವತ್ತಾದ್ರೂ? ಇಲ್ಲ. ಇಲ್ಲ. ಯಾಕೆ? ನಿಮ್ಮ ಮಗುವನ್ನ ನೀವು ಪ್ರೀತಿ ಮಾಡ್ತಿದ್ದೀರಾ. ಅದಕ್ಕೋಸ್ಕರನೇ 20 ವರ್ಷ ಮಗುವಿಗೋಸ್ಕರ, ನಿಮ್ಮ ಮಗನಿಗೋಸ್ಕರ, ಮಗಳಿಗೋಸ್ಕರ ಅಡ್ಗೆ ಮಾಡಿಟ್ರು, 25 ವರ್ಷ ಅಡ್ಗೆ ಮಾಡಿಟ್ರು, 30 ವರ್ಷ ಕೆಲವೊಬ್ರು ಅಡ್ಗೆ ಮಾಡ್ತಾರೆ. ಕೆಲವೊಬ್ರು ಮಕ್ಕಳು ದೊಡ್ಡವರಾಗೋ ತನಕ, ವಯಸ್ಸಾಗೋ ತನಕ ಅಡ್ಗೆ ಮಾಡ್ತಾನೆ ಇರ್ತಾರೆ, ಇವ್ರು ವಯಸ್ಸಾಗಿದ್ರು ಸಹ, ಅಲ್ವಾ? ಅಂದ್ರೆ 20-30 ವರ್ಷ ಮಕ್ಕಳಿಗೋಸ್ಕರ ಅಡ್ಗೆ ಮಾಡಿದ್ರು ಒಂದು ದಿನ ಯಾವತ್ತು ಹೋಗಿ ಸಂಬಳ ಕೊಡು ಅಂತ ಹೇಳಿ ನೀವ್ ಕೇಳಲಿಲ್ಲ. ಒಂದು ದಿನ ನಿನಗೋಸ್ಕರ ನಾನು ನಿದ್ದೆ ಕೆಟ್ಟಿದ್ದೀನಿ, ನನ್ಗೆ OT ಪೇಮೆಂಟ್ ಕೊಡು ಅಂತ ಹೇಳಿ ನೀವ್ ಕೇಳಲಿಲ್ಲ. ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಗ್ತದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಕ್ಕೂ ನಾನು ಇಷ್ಟು ದಿನ ನಿನಗೋಸ್ಕರ ನಿದ್ರೆ ಕೆಟ್ಟಿದ್ದೀನಿ, ನೈಟ್ ಶಿಫ್ಟ್ ಮಾಡಿದ್ದೀನಿ, ನಾನು ನೈಟ್ ಶಿಫ್ಟ್ ಪೇಮೆಂಟ್ ಕೊಡು ಅಂತ ಹೇಳಿ ನೀವ್ ಕೇಳಲಿಲ್ಲ. OT ಕೊಡು ಅಂತ ಹೇಳಿ ನೀವ್ ಕೇಳಲಿಲ್ಲ, ಹೌದಲ್ವಾ? ತಾಯಂದಿರಾಗಿ. ತಂದೆಯಂದಿರಿಗೂ ಸೇಮ್. ಮತ್ತೆ ಈ ತಾಯಿ ಏನೇನ್ ತ್ಯಾಗ ಮಾಡ್ತಿದ್ದಾಳೋ, ತಂದೆನೂ ಸಹ ಇದರಲ್ಲಿ ಬೇರೆ ವಿಷಯಗಳಲ್ಲಿ, ಬೇರೆ ವಿಚಾರಗಳಲ್ಲಿ ತ್ಯಾಗ ಮಾಡಿರ್ಬೇಕು, ಹೌದಲ್ವಾ? ಬಿಸಿಲಲ್ಲಿ ಕೆಲಸ ಮಾಡುವಂತಹದ್ದೇನು, ಮಳೆಯಲ್ಲಿ ನೆನೆಯುವಂತಹದ್ದೇನು, ಮಕ್ಕಳಿಗೋಸ್ಕರ, ಮಕ್ಕಳ ಶಾಲೆ ಫೀಸ್ ಕಟ್ಲಿಕ್ಕೋಸ್ಕರ, ಮತ್ತೆ ಮನೆಗೆ ರೇಷನ್ ತಂದು ಹಾಕ್ಲಿಕ್ಕೋಸ್ಕರ, ಅಲ್ವಾ? ಕೆಲವೊಂದ್ಸರಿ ರೇಷನ್ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನಾವೇ ಅಲ್ವಾ ಇರುವಂತಹದ್ದು, ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಆಗ್ತಾರೆ, ಉಪವಾಸ ಇದ್ರು ಪರವಾಗಿಲ್ಲ ಅಂತ. ಅದೇ ಮನೇಲಿ ಮಕ್ಕಳಿದ್ದಾರೆ, ರೇಷನ್ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡಿ ರೇಷನ್ ಅನ್ನ ತಂದಾಕ್ಲಿಕ್ಕೆ ಮುಂದೆ ಹೋಗ್ತಾರೆ ತಂದೆಯಂದಿರು, ಹೌದಲ್ವಾ? ಏನ್ ಬೇಕಾದ್ರೂ ಮಾಡ್ತೀನಿ ನಾನು, ಕೂಲಿ ಕೆಲಸ ಮಾಡ್ಬೇಕಾ, ಮೂಟೆ ಹೊರಬೇಕಾ, ಇನ್ನೊಂದ್ ಮಾಡ್ಬೇಕಾ, ಇನ್ನೊಂದು ಯಾವ್ದಾದ್ರು ಕಸ ಹೊಡೆಯುವಂತ ಕೆಲಸವನ್ನ ಮಾಡ್ಬೇಕಾ, ರಸ್ತೆಯಲ್ಲಿ ಕ್ಲೀನ್ ಮಾಡುವಂತ ಕೆಲಸ ಮಾಡ್ಬೇಕಾ. ನೀವ್ ನೋಡ್ತಿರ್ತೀರಲ್ವಾ ಪ್ರಿಯರೇ, ಈ ಸೀವೇಜ್ ಟ್ಯಾಂಕ್ ಅನ್ನೆಲ್ಲ ಕ್ಲೀನ್ ಮಾಡುವಂತಹ ಇದನ್ನ ನೋಡ್ತಿರ್ತೀರಲ್ವಾ? ಅಲ್ಲಿ ದೂರ ನಿಂತ್ಕೊಂಡ್ರೆ ನಮಗ್ ಸ್ಮೆಲ್ ತಡಿಲಿಕ್ಕೆ ಆಗೋದಿಲ್ಲ. ಸೆಪ್ಟಿಕ್ ಟ್ಯಾಂಕ್, ಸಿವೇಜ್ ಟ್ಯಾಂಕ್ ಏನಿರುತ್ತೆ ರಸ್ತೆಯಲ್ಲಿ, ಅದನ್ನ ತೆಗೆದು, ಆ ಮ್ಯಾನ್ ಹೋಲ್ ಗಳನ್ನ ತೆಗೆದು, ಮುಂಚೆ, ಈಗ ಮಷಿನ್ ಗಳು ಬಂದಿದೆ, ಆದ್ರೆ ಮುಂಚೆ ಒಂದಷ್ಟು ವರ್ಷಗಳ ಹಿಂದೆ ಒಬ್ಬ ಹ್ಯೂಮನ್ ಅದ್ರೊಳಗಡೆ ಹೋಗ್ಬೇಕಿತ್ತು, ಒಬ್ಬ ಮನುಷ್ಯ ಅದ್ರೊಳಗಡೆ ಇಳಿದು ಹೋಗಿ ಕ್ಲೀನ್ ಮಾಡ್ಬೇಕಿತ್ತು, ಗೊತ್ತಾ? ನೀವ್ ಅಲ್ಲಿ ಪಕ್ಕದಲ್ಲಿ ಸುಮಾರು ಒಂದಷ್ಟು 100 ಮೀಟರ್ಸ್ ದೂರದಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಸ್ಮೆಲ್ ತಡಿಲಿಕ್ಕೆ ಆಗೋದಿಲ್ಲ. 100 ಮೀಟರ್ಸ್ ದೂರ ನಿಂತ್ಕೊಂಡು ಸ್ಮೆಲ್ ತಡಿಲಿಕ್ಕೆ ಆಗದೆ ಇದ್ರೆ ಅವ್ರ ಒಳಗಡೆ ಹೋಗಿ ಕ್ಲೀನ್ ಮಾಡ್ಬೇಕಿತ್ತು. ಯಾರಿಗೋಸ್ಕರ ಮಾಡ್ತಿದ್ದಾರೆ ಗೊತ್ತಾ? ಅದು ಅವರ ಮನೆಯಲ್ಲಿ ಅವ್ರ ಮಕ್ಳಿರ್ತಾರೆ, ಅವರ ಮಕ್ಕಳನ್ನ ಪೋಷಿಸ್ಬೇಕು ಅಂದ್ರೆ ಇವ್ರು ಈ ವೃತ್ತಿಯನ್ನ ಮಾಡ್ಬೇಕು, ಇವ್ರು ಈ ಧರ್ಮವನ್ನ, ತನ್ನ ಕರ್ತವ್ಯವನ್ನ, ತನ್ನ ಉದ್ಯೋಗವನ್ನ ಮಾಡ್ಬೇಕು, ಹೌದಲ್ವಾ? ಏನಕ್ಕೋಸ್ಕರ ಮಾಡ್ತಿದ್ದಾರೆ ಗೊತ್ತಾ? ನಾನು ಈ ತರ ಸಿವೇಜ್ ಟ್ಯಾಂಕ್ ಕ್ಲೀನ್ ಮಾಡಿ ಬಂದು ನಿನ್ನನ್ನ ನೋಡ್ಕೊಂಡೆ, ಕಾಸು ಕೊಡು ಅಂತ ಮಕ್ಕಳ ಹತ್ರ ಕೇಳೋದಿಲ್ಲ. ಮತ್ತೆ ಅವ್ರು ಚೆನ್ನಾಗಿ ಓದಿದ್ರೆ ಅವ್ರಿಗೆ ಅಷ್ಟು ಸಾಕು, ಅಷ್ಟೇ ಬೇಕಾಗಿರುವಂತಹದ್ದು, ಹೌದಲ್ವಾ? ಇದನ್ನೆಲ್ಲ ಏನಕ್ಕೋಸ್ಕರ ಮಾಡ್ತಿದ್ದಾರೆ ಹೇಳಿ? ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಈ ತ್ಯಾಗಗಳನ್ನ ಏನಕ್ಕೋಸ್ಕರ ಮಾಡ್ತಿದ್ದಾರೆ? ಪ್ರೀತಿಗೋಸ್ಕರ ಮಾತ್ರ. ಪ್ರೀತಿ ಅನ್ನುವಂತಹ ಒಂದೇ ಒಂದು ಕಾರಣದ ನಿಮಿತ್ತ ಮಾತ್ರ. ಆದ್ರೆ ನಿಜವಾದ ಪ್ರೀತಿಯಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಯ್ತು ಇಷ್ಟೊತ್ತು ನಾವು ಮಾತಾಡ್ಕೊಂಡಿದೀವಲ್ವಾ? ಇಷ್ಟೊತ್ತು ಮಾತಾಡ್ಕೊಂಡಿರುವಂತಹ ವಿಚಾರದಲ್ಲಿ ನಿಜವಾದ ಪ್ರೀತಿಯಲ್ಲಿ ಏನಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ತ್ಯಾಗ ಮಾಡುವಂತಹದ್ದೇ, ಹೌದಲ್ವಾ? ಅದು ಆಶಿಸದೇ ಇರುವಂತಹದ್ದು ನಿಜವಾದ ಪ್ರೀತಿ. ಏನನ್ನೂ ಸಹ ಹಿಂದಕ್ಕೆ ಆಶಿಸದೇ ಇರುವಂತಹದ್ದು, ಕೋರದೇ ಇರುವಂತಹದ್ದು, ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹದ್ದು, ಹೌದಲ್ವಾ? ಬರೀ ಕೊಡುವಂತಹದ್ದು, ತ್ಯಾಗ ಮಾಡುವಂತಹದ್ದು ಅಷ್ಟೇ ಅದಕ್ಕೆ ಗೊತ್ತಿರುವಂತಹದ್ದು. ಈಗ ಈ ಪ್ರೀತಿಯನ್ನ ತಗೊಂಡ್ ಬಂದು ಯವನಸ್ಥರ ಪ್ರೀತಿಗೆ ಅಪ್ಲೈ ಮಾಡಿ. ಇಷ್ಟೊತ್ತು ನಾವೇನ್ ಮಾತಾಡ್ಕೊಂಡ್ವಿ? ಈ ನಿಜವಾದ ಪ್ರೀತಿಯನ್ನ ತಗೊಂಡ್ ಬಂದು
ಮಕ್ಕಳ ಮೇಲೆ ತಂದೆ ತಾಯಂದಿರಿಗಿರುವಂತಹ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೀ ಕೊಡುವಂತಹದ್ದೇ, ಬರೀ ತ್ಯಾಗ ಮಾಡುವಂತಹ ಈ ಪ್ರೀತಿಯನ್ನ ತಗೊಂಡ್ ಬಂದು ಯೌವನಸ್ಥರ ಪ್ರೀತಿಗೆ ಅಪ್ಲೈ ಮಾಡಿ ನೋಡಿ. ಇಷ್ಟಾದ್ರೂ ಮ್ಯಾಚ್ ಆಗತ್ತೆ ಅಂತ ನಿಮ್ಗೆ ಅನ್ಸತ್ತಾ? ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಜೊತೆಲಿ ಇರೋದಿಲ್ವಾ? ಮ್ಯಾಚ್ ಆಗತ್ತಾ? ಇಲ್ಲ. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಜೊತೆಲಿ ಇರೋದಿಲ್ಲ, ಬರ್ತ್ಡೇ ವಿಶ್ ಮಾಡಿಲ್ಲ ಅಂದ್ರೆ ಜೊತೆಲಿ ಇರೋದಿಲ್ಲ. ಸರಿ, ಆಮೇಲೆ ಇನ್ನು ಏನೇನು, ತನಗಿಷ್ಟ ಬಂದಂತೆ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಜೊತೆಲಿ ಇರೋದಿಲ್ಲ, ಅವ್ರು ಇನ್ನೊಬ್ಬರ ಜೊತೆ ಫೋನಲ್ಲಿ ಮಾತಾಡಿದ್ರೆ ಜೊತೆಲಿ ಇರೋದಿಲ್ಲ. ಇದೆಲ್ಲ ಕಂಡೀಷನ್ಸ್. ಅಂದ್ರೆ ನಿಮಗಿಷ್ಟ ಬಂದಂತೆ ಇದ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಇಷ್ಟಪಡ್ತೀರಾ, ಹೌದಾ? ಮಗು ಹುಟ್ಟಬೇಕಾದ್ರೆ, ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೆ ಆ ಮಗುಗೆ ಒಂದೊಂದ್ಸರಿ ಕಾಲಿರೋದಿಲ್ಲ, ಒಂದೊಂದ್ಸರಿ ಕೈ ಇರೋದಿಲ್ಲ, ಒಂದೊಂದ್ಸರಿ ಕಣ್ಣುಗಳಿರೋದಿಲ್ಲ, ಹೌದಾ? ಒಂದೊಂದ್ಸರಿ ಅಂಗವೈಕಲ್ಯತೆಯಿಂದ ಹುಟ್ಟುತ್ತೆ ಮಗು. ಆದ್ರೂ ಸಹ ಆ ಮಗು ತನಗಿಷ್ಟ ಇರುವಂತೆ ಇಲ್ಲದೆ ಇದ್ರೂ ಸಹ ಆ ತಾಯಿಯ ಮಗುವನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ, ಅಲ್ವಾ? ಈ ಯವನಸ್ಥರ ಪ್ರೀತಿಗೂ ಆ ತಂದೆ ತಾಯಂದಿರ ಪ್ರೀತಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಲ್ವೇ ಅಲ್ಲ. ಇಲ್ಲಿ ದೇವರ ಪ್ರೀತಿಯನ್ನ ನೋಡ್ಲಿಕ್ಕೆ ಹೊರಟಿದೀವಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಇದು ಬರೀ ಸ್ಟಾರ್ಟಿಂಗ್ ಮಾತ್ರ, ನಾವು ಸ್ಟಾರ್ಟ್ ಮಾಡ್ತಿರುವಂತಹದ್ದು ಯವನಸ್ಥರಿಗೆ ಅರ್ಥ ಆಗ್ಲಿಕ್ಕೋಸ್ಕರ. ಓಕೆ, ಇದಕ್ಕೂ ಇರುವಂತಹ ವ್ಯತ್ಯಾಸ, ತಂದೆ ತಾಯಂದಿರ ಪ್ರೀತಿಗೂ ದೇವರು ತಂದೆ ತಾಯಂದಿರಲ್ಲಿ ಇಟ್ಟಿರುವಂತಹ ಪ್ರೀತಿಗೂ ಈ ಯವನಸ್ಥರ ಪ್ರೀತಿಗೂ ಇರುವಂತಹ ವ್ಯತ್ಯಾಸ ಇಷ್ಟೇ. ಈ ಯವನಸ್ಥರ ಪ್ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಈ ವ್ಯಕ್ತಿಗೆ ಇಷ್ಟ ಇದ್ದಂತೆ ಇಲ್ಲದೆ ಹೋದ್ರೆ ಪ್ರೀತಿ ಇರೋದಿಲ್ಲ ಇವರಿಬ್ಬರ ಮಧ್ಯ, ಹೌದಾ? ಬ್ರೇಕಪ್ ಅಂತ ಹೇಳಿ ಬಿಟ್ಟೊರ್ಟೋಗ್ತಾರೆ. ಈ ತಂದೆ ತಾಯಿಯಂದಿರು ತಮ್ಮ ಮಗು ಅಂಗವೈಕಲ್ಯತೆ ಅಂತ ಬಂದು ಪ್ರೀತಿ ಮಾಡ್ತಾರೆ, ಕಾಲಿಲ್ಲದೆ ಇದ್ರು ಪ್ರೀತಿ ಮಾಡ್ತಾರೆ. ನಮಗೆ ಗೊತ್ತಿರುವಂತಹ, ಅಂದ್ರೆ ನಮ್ಮ ರಿಲೇಷನ್ಸ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಪ್ರಿಯರೇ. ಆ ಹುಡುಗನಿಗೆ ಸುಮಾರು ಈಗ ಒಂದು 20 ವಯಸ್ಸಾಗಿರ್ಬೇಕು, 20 years. 20 ವಯಸ್ಸಿರುವಂತಹ ಒಬ್ಬ ಹುಡುಗ ಎಷ್ಟು ತೂಕ ಇರ್ತಾನೆ ಅಂತ ನಮ್ಗೆ ಗೊತ್ತಲ್ವಾ? ಆ ಹುಡುಗನಿಗೆ ಎದ್ದು ನಡಿಲಿಕ್ಕೆ ಆಗೋದಿಲ್ಲ, ಆ ಹುಡುಗನಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆ ಹುಡುಗನಿಗೆ ಸ್ವಂತವಾಗಿ ವಾಶ್ರೂಮ್ಗೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೂ ಸಹ ಆಗೋದಿಲ್ಲ, ಕೈ ಕಾಲು ಏನು ಕೆಲಸ ಮಾಡೋದಿಲ್ಲ, ಕೂತ್ಕೊಂಡಿರ್ತಾನೆ. ಮೆದುಳಲ್ಲಿ ಬ್ರೈನು ಸಹ ಸರಿಯಾಗಿ ವರ್ಕ್ ಆಗೋದಿಲ್ಲ, ಗೊತ್ತಾ? 20 ವರ್ಷ ಇರುವಂತಹ ಹುಡುಗ ಎಷ್ಟು ತೂಕ ಇರ್ತಾನೆ, ಸರಿಯಾಗಿದ್ದಾನೆ, ದಪ್ಪ ಅದೆಲ್ಲ ಸರಿಯಾಗಿದ್ದಾನೆ. ಅವನಿಗೆ ತಿನ್ನಿಸ್ಬೇಕಾದ್ರೆ ತಾಯಿನೇ ತಿನ್ನಿಸ್ಬೇಕು, ತಿನ್ನಿಸ್ಬೇಕಾದ್ರೆ ತಂದೆ ತಾಯಿಯಂದಿರೇ ಕರ್ಕೊಂಡು ಹೋಗ್ಬೇಕು. ಮತ್ತೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಚಿಕ್ಕದಾಗಿ, ನೋಡಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕಾದ್ರೆ ತಂದೆ ತಾಯಿ ಕರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ತಿನ್ನಿಸ್ಬೇಕಂದ್ರೆ ತಂದೆ ತಾಯಿಯಂದಿರೇ ತಿನ್ನಿಸ್ಬೇಕು. 20 ವರ್ಷದಿಂದ ಇದನ್ನೇ ಮಾಡ್ತಾ ಬರ್ತಿದ್ದಾರೆ ಅವ್ರ ತಂದೆ ತಾಯಿ. ಹೌದು, 20 years ಇಂದ ಇದನ್ನೇ ಮಾಡ್ತಾ ಬರ್ತಿದ್ದಾರೆ. ಪ್ರತಿದಿನ 3 ಹೊತ್ತು ಊಟ ಮಾಡಿಸ್ಬೇಕು. ತಿಂತಾರ ಮಕ್ಕಳು? ಇಲ್ಲ. ಒಂದೇ ಸರಿ ತಿಂತಾರ? ಇಲ್ಲ. ಅದನ್ನ ಏನೇನೋ ಮಾಡಿ ಮತ್ತೆ ತಿನ್ನಿಸ್ಬೇಕು. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಬಟ್ಟೆಯನ್ನ ಹಾಕುವುದರ ಹಿಂದೆ ಹಿಡಿದು ಪ್ರತಿಯೊಂದನ್ನು ಸಹ ತಂದೆ ತಾಯಂದಿರೇ ಮಾಡ್ಬೇಕು. ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು, ಕ್ಲೀನ್ ಮಾಡ್ಬೇಕು, ಪ್ರತಿಯೊಂದನ್ನು ಸಹ. ಇವಾಗ 20 years, ಹಾಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರ ತಾಯಿಯನ್ನ ಒಂದ್ಸರಿ ಕೇಳಿ ನೋಡಿದ್ರೆ ರೇಣುಕಾ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಇಷ್ಟಕ್ಕೂ ಅವ್ರ ತಾಯಿಯನ್ನ ನೀವ್ ಒಂದ್ಸರಿ ಮಾತಾಡ್ಸಿ ನೋಡಿದ್ರೆ, 20 ವರ್ಷ ಆಗಿದೆಯಲ್ವಾ ನಿಮ್ ಹುಡುಗನಿಗೆ ಇದೆಲ್ಲ ಮಾಡಿ ಮಾಡಿ ನಿಮ್ಗೆ ಬೇಜಾರಾಗಿಲ್ವಾ? ಎಲ್ಲಾದ್ರೂ ಬಿಟ್ಬಿಡ್ತೀರಾ ಇನ್ನೊಂದ್ ವರ್ಷ ಆದ ನಂತರ ನಿಮ್ ಹುಡುಗನಿಗೆ ಸೇವೆ ಮಾಡದಂತೆ ಎಲ್ಲಾದ್ರೂ ದೂರ ತಳ್ತೀರಾ ನಿಮ್ ಹುಡುಗನನ್ನ ಅಂತ ಕೇಳಿ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಬದುಕಿರೋವರೆಗೂ ಮಾಡ್ತೀನಿ ಇದನ್ನ. ಆ ತಾಯಿ ಹೇಳುವಂತಹ ಮಾತೊಂದೇ, ನಾನು ಬದುಕಿರೋವರೆಗೂ ಈ ಕೆಲಸವನ್ನ ಮಾಡ್ತೀನಿ, ಈ ಕೆಲಸಗಳನ್ನೆಲ್ಲ ನನ್ನ ಮಗನಿಗೋಸ್ಕರ ನಾನು ಮಾಡ್ತೀನಿ, ಯಾವ ಬೇಜಾರು ಸಹ ಇಲ್ಲದೆ ಮಾಡ್ಕೊಂಡು ಹೋಗ್ತೀನಿ. ಇದಲ್ವಾ ನಿಜವಾದ ಪ್ರೀತಿ? ಆ ತಾಯಿಗೆ ಗೊತ್ತು ಆ ಮಗ ಸರಿ ಹೋಗೋದಿಲ್ಲ ಅಂತ ಗೊತ್ತು. ಡಾಕ್ಟರ್ಗಳೆಲ್ಲ ಹೇಳ್ಬಿಟ್ಟಿದ್ದಾರೆ ನೀಟಾಗಿ, ನಿಮ್ಮ ಮಗ ಸರಿ ಹೋಗೋದಿಲ್ಲ, ನೀವ್ ಎಂತ ಸರ್ಜರಿ ಮಾಡಿಸಿದ್ರು, ನೀವ್ ಅಬ್ರಾಡ್ ಕಳ್ಸಿದ್ರು ಸಹ ನರ್ವಸ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹೀಗಾಗಿದೆ, ಸೊ ಸರಿ ಹೋಗೋದಿಲ್ಲ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಈಗ ಏನ್ ಉದ್ದೇಶ ಇಟ್ಕೊಂಡ್ ಮಾಡ್ತಿದ್ದಾಳೆ ಆ ತಾಯಿ ಮಗನಿಗೆ ಸೇವೆಯನ್ನ? ಕೆಲ್ಸಕ್ಕೆ ಹೋಗ್ತಾನೆ ಅಂತನ, ಸಂಬಳ ತಗೊಂಡ್ ಬರ್ತಾನೆ ಅಂತನ? ಯಾವ ಉದ್ದೇಶ ಇಟ್ಕೊಂಡು, ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ 20 ವರ್ಷದಿಂದ ಆ ಮಗನಿಗೋಸ್ಕರ ತ್ಯಾಗ ಮಾಡ್ತಾನೆ ಇದ್ದಾರೆ. ಆ ಮಗನನ್ನು ಎತ್ಕೊಂಡು ಹೋಗ್ಬೇಕು ಗೊತ್ತಾ, ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಭುಜದ ಮೇಲೆ ಹಾಕೊಂಡು ಎತ್ಕೊಂಡು ಅಥವಾ ಇಟ್ಕೊಂಡು ಗಟ್ಟಿಯಾಗಿ ಎತ್ಕೊಂಡು ಹೋಗ್ಬೇಕು. ಅವ್ನ್ ತೂಕ ಜಾಸ್ತಿ ಆಗ್ತಿರ್ತಾನಲ್ವಾ ಇಷ್ಟಕ್ಕೂ, ವಯಸ್ಸಾಗ್ತಾ ಆಗ್ತಾ. ಆದ್ರೂ ಯಾವ ಎಕ್ಸ್ಪೆಕ್ಟೇಷನ್ ಸಹ ಇಲ್ಲದೆ ಮಾಡುವಂತಹ ಕೆಲಸವನ್ನ ಪ್ರೀತಿ, ಮಾಡುವಂತಹ ತ್ಯಾಗವನ್ನ ಪ್ರೀತಿ ಅಂತ ಹೇಳಿ ಕರಿತೇವೆ. ಈಗ ಸತ್ಯವೇದಕ್ಕೆ ಬರೋಣ. ಇಷ್ಟಕ್ಕೂ ನನ್ ನಿನ್ನೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ಗೋಸ್ಕರ ಸತ್ಯವೇದದಲ್ಲಿ ಎಲ್ಲಾ ಪುಸ್ತಕಗಳಿಗಿಂತ ಹೆಚ್ಚಾಗಿ ಪ್ರೀತಿ ಅನ್ನುವಂತಹ ಪದ ಬಳಕೆಯಾಗಿರುವಂತಹ ಪಾಪ್ಯುಲರ್ ಬುಕ್ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಸತ್ಯವೇದನೆ. ಗೊತ್ತಾ ನಮಗೆ? ಇಡೀ ಪ್ರಪಂಚದಲ್ಲಿ ಎಲ್ಲಾ ಪುಸ್ತಕಗಳಿಗೆ ನೀವು ಹೋಲಿಸಿ ನೋಡಿದ್ರೆ ಪ್ರೀತಿ ಅನ್ನುವಂತಹ ಪದ
ಅತಿ ಹೆಚ್ಚಾದ ಸಂಖ್ಯೆಯಲ್ಲಿ ಬಳಕೆಯಾಗಿರುವಂತಹ ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಪುಸ್ತಕಗಳಲ್ಲಿರುವಂತಹ ಪುಸ್ತಕ ಯಾವುದು ಅಂದ್ರೆ ಸತ್ಯವೇದ. ನಿಜವಾಗ್ಲೂ ಹೇಳ್ಬೇಕಾದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಓದ್ಬೇಕಾಗಿರುವಂತಹ ಗ್ರೀಟಿಂಗ್ ಕಾರ್ಡ್ಸ್ ಅನ್ನಲ್ಲ, ಸತ್ಯವೇದವನ್ನ. ಯಾಕಂದ್ರೆ ಸತ್ಯವೇದದಲ್ಲಿ ಪ್ರೀತಿ ಅನ್ನುವಂತಹದ್ದು ಎಷ್ಟು ಕಡೆ ಇದೆ ಗೊತ್ತಾ? ದೇವರು ಲೋಕವನ್ನ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕಳಿಸ್ಕೊಟ್ಟು ಪ್ರೀತಿ ಅನ್ನುವಂತಹದ್ದು ಕಾಣಿಸ್ತಾ. ಪ್ರೀತಿ ಅನ್ನುವಂತಹದ್ದು ನಿಮಗೆ ಸತ್ಯವೇದ ಪೂರ್ತಿ ಕಾಣಿಸ್ತಾನೆ ಇರುತ್ತೆ. ಸಾವಿರಾರು ಸರಿ ನಿಮಗೆ ಪ್ರೀತಿ ಅನ್ನುವಂತಹ ಪದ ಸಿಕ್ಕತ್ತೆ. ಇಷ್ಟಕ್ಕೂ ಪ್ರೀತಿ ಅನ್ನುವಂತಹದ್ದು ದೇವರು ಮನುಷ್ಯರಿಗೋಸ್ಕರ ಬರ್ಸಿರುವಂತಹದ್ದಲ್ವಾ? ಇಲ್ಲಿ ಏನಿದ್ರು ಧರ್ಮ, ಸಹನೆ, ತಾಳ್ಮೆ ಇದೆಲ್ಲ ಇರುವಂತಹದ್ದು ಬಿಟ್ಟು ಪ್ರೀತಿ ಅನ್ನುವಂತಹದ್ದು ಬರ್ಸಿದಾರೆ ಇಷ್ಟೊಂದ್ ಸರಿ ಅಂತ ನೀವು ಯೋಚನೆ ಮಾಡಿ ನೋಡ್ಬೋದು. ನಾವ್ ಇಷ್ಟೊತ್ತು ಮಾತಾಡ್ಕೊಂಡಂತಹದ್ದು ತಂದೆ ತಾಯಿಯಂದಿರ ಪ್ರೀತಿ ಸ್ಯಾಂಪಲ್ ಮಾತ್ರ. ಇಲ್ಲಿ ಒರಿಜಿನಲ್ ಆಗಿರುವಂತಹ ಲವ್ ಯಾರದ್ ಗೊತ್ತಾ? ಒರಿಜಿನಲ್ ಆಗಿರುವಂತಹ ಪ್ರೀತಿ ಯಾರದ್ ಗೊತ್ತಾ? ದೇವರು ಮನುಷ್ಯರನ್ನ, ಒಬ್ಬ ತಂದೆ ತನ್ನ ಮಕ್ಕಳನ್ನ ಪ್ರೀತಿ ಮಾಡಿರುವಂತಹ ಪ್ರೀತಿ ಸತ್ಯವೇದದಲ್ಲಿ ನೋಡುವಂತಹದ್ದು. ತಂದೆ ತಾಯಿಯಂದಿರಲ್ಲಿ ಇಟ್ಟಿರುವಂತಹ ಪ್ರೀತಿಯನ್ನು ನೀವು ನೋಡಿದ್ರಲ್ವಾ? ದೇವರು ಮಕ್ಕಳಿಗೋಸ್ಕರ ತಂದೆ ತಾಯಿಯಂದಿರಲ್ಲಿ ಇಟ್ಟಿರುವಂತಹ ಪ್ರೀತಿಯನ್ನ ನೀವು ನೋಡಿದ್ರಲ್ವಾ? ಇಷ್ಟಕ್ಕೂ ತಂದೆ ತಾಯಿಯಂದಿರಿಗೆ ಪ್ರೀತಿ ಹೆಂಗ್ ಬಂತು ಅಂತ ನೀವ್ ಅನ್ಕೊಂಡಿದ್ದೀರಾ? ತಂದೆ ತಾಯಿಯಂದಿರಿಗೆ ಪ್ರೀತಿ ಹೆಂಗ್ ಬಂತು ಅಂತ ನೀವ್ ಅನ್ಕೊಂಡಿದ್ದೀರಾ? ಮಕ್ಕಳ ಮೇಲೆ ಅಷ್ಟೊಂದು ನಿಜವಾದ ಪ್ರೀತಿ ಅಲ್ವಾ ತಂದೆ ತಾಯಿಯಂದಿರಿಗೆ ಮಕ್ಕಳ ಮೇಲೆ ಇರುವಂತಹದ್ದು. ಹೆಂಗ್ ಬಂತು ಇಷ್ಟಕ್ಕೂ ತಂದೆ ತಾಯಿಯಂದಿರಿಗೆ ಮಕ್ಕಳ ಮೇಲೆ ಪ್ರೀತಿ? ನಿಮ್ಮ ಮನೆಯಲ್ಲಿ ಬಲ್ಬ್ ಗಳನ್ನ ಹಾಕಿದಿರಲ್ವಾ ಪ್ರಿಯರೇ? ಆ ಬಲ್ಬ್ ಗಳನ್ನ ಒಂದ್ಸಾರಿ ನೋಡಿ, ಲೈಟ್ ಆನ್ ಮಾಡಿರ್ತೀರಲ್ವಾ? ಬಲ್ಬ್ ಗಳನ್ನ ನೀವ್ ನೋಡಿದಾಗ ಅಲ್ಲಿಂದ ಲೈಟ್ ಹೊರಗಡೆ ಬರ್ತಿರತ್ತೆ. ಬಲ್ಬ್ ಹಾಕುವಂತಹದ್ದು ಲೈಟ್ ಬರ್ಲಿಕ್ಕಲ್ವಾ? ಓಕೆ, ಆ ಬಲ್ಬ್ ಇಂದ ಲೈಟ್ ಬರ್ತಿರತ್ತೆ. ಆ ಲೈಟ್ ಉರಿಲಿಕ್ಕೆ ಏನ್ ಬೇಕು? ಆ ಲೈಟು ನಿಮ್ಮ ಮನೆಯಲ್ಲಿ ಹೊತ್ತಿ ಉರಿಲಿಕ್ಕೆ ಏನ್ ಬೇಕಾ? ಬಲ್ಬ್ ಉರಿಲಿಕ್ಕೆ ಏನ್ ಬೇಕು? ಕರೆಂಟ್ ಬೇಕಾ? ನೀವು ಈ ವಿದ್ಯುತ್ ಶಕ್ತಿಯನ್ನ ಹೀಗೆ ಟ್ರ್ಯಾಕ್ ಮಾಡ್ತಾ ಹೋದ್ರೆ ಈ ವಿದ್ಯುತ್ ಶಕ್ತಿ ನಮ್ಮ ಮನೆಗೆ ಎಲ್ಲಿಂದ ಬರ್ತಿದೆ? ನಿಮ್ ಮನೆಯಲ್ಲಿ ನೀವು ನೀಟಾಗಿ ಬಲ್ಬ್ ಅನ್ನ ತಗೊಂಡ್ ಬಂದು ಹಾಕೊಂಡ್ಬಿಟ್ರೆ ಬರೋದಿಲ್ಲ, ಅಷ್ಟಕ್ಕೆ ಮಾತ್ರ ಬಲ್ಬ್ ಹತ್ತಿ ಉರಿಯೋದಿಲ್ಲ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿರ್ಬೇಕು ಗೊತ್ತಾ? ಇಲ್ಲಿಂದ ಹಾಗೆ ನೀವು ಆ ಬಲ್ಬ್ ಅನ್ನ ನೋಡಿ ಅಲ್ಲಿಂದ ನೀವು ಟ್ರ್ಯಾಕ್ ಮಾಡ್ತಾ ಹೋದ್ರೆ ಎಲೆಕ್ಟ್ರಿಸಿಟಿ ಪಾಯಿಂಟ್ಸ್ ಅನ್ನ, ಆ ಬಲ್ಬ್ಗೆ ಮತ್ತೆ ಒಂದು ಹೋಲ್ಡರ್ ಕೊಟ್ಟಿರ್ತಾರೆ. ಮತ್ತೆ ಆ ಹೋಲ್ಡರ್ಗೆ ಒಂದು ವೈರ್ ಇರುತ್ತೆ. ಆ ವೈರ್ ಹೋಗಿ ನಿಮ್ಮ ಮೈನ್ ಸ್ವಿಚ್ಗೆ ಅಲ್ಲಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ, ಡಿಪಿಗೆ. ನೆಕ್ಸ್ಟ್ ಆ ಡಿಪಿ ಇಂದ ಕರೆಂಟ್ ಹೋಗಿ ರಸ್ತೆಯಲ್ಲಿರುವಂತಹ ಎಲೆಕ್ಟ್ರಿಕ್ ಪೋಲ್ಸ್ ಕನೆಕ್ಟ್ ಆಗಿರುತ್ತೆ. ಹೌದಾ? ಹಾಗೆ ನೀವು ಟ್ರ್ಯಾಕ್ ಮಾಡ್ತಾ ಹೋದ್ರೆ ಆ ರಸ್ತೆಯಲ್ಲಿರುವಂತಹ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹೋಗಿ ಯಾವ್ದಾದ್ರು ಒಂದು ಹೈ ಟೆನ್ಷನ್ ವೈರ್ಗೆ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಆ ಹೈ ಟೆನ್ಷನ್ ವೈರ್ಸ್ಗೆಲ್ಲ ಎಲ್ಲಿಂದ ಕರೆಂಟ್ ಬರ್ತಿದೆ ಅಂತ ಹೇಳಿ ನೋಡಿದ್ರೆ ಒಂದು ದೊಡ್ಡ ಪವರ್ ಪ್ಲಾಂಟ್ ಇರುತ್ತೆ. ಶಿವನ ಸಮುದ್ರ ಕೇಳಿದೀವ ನಾವು, ಈ ಹೆಸರುಗಳನ್ನ ಕೇಳಿದೀವ. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಗಳನ್ನೆಲ್ಲ ಕೇಳಿದೀವಲ್ವಾ? ದೊಡ್ಡ ಈ ನೀರಿಂದ ಕರೆಂಟ್ ಉತ್ಪತ್ತಿ ಮಾಡುವಂತಹದ್ದು ಅಥವಾ ಇದ್ದಲನ್ನ ಬರ್ನ್ ಮಾಡಿ ಕರೆಂಟ್ ಉತ್ಪತ್ತಿ ಮಾಡುವಂತಹದ್ದು, ಇದನ್ನೆಲ್ಲ ನಮಗೆ ಗೊತ್ತಲ್ವಾ ಇದೆಲ್ಲ. ಈ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಿಂದ ಎಲೆಕ್ಟ್ರಿಸಿಟಿ, ಕರೆಂಟ್ ಅನ್ನುವಂತಹದ್ದು ಉತ್ಪತ್ತಿ ಆಗತ್ತೆ. ನಿಮ್ ಮನೆಯಲ್ಲಿ ನೀವು ಕರೆಂಟ್ ಕನೆಕ್ಷನ್ ಯಾವ್ದನ್ನು ಸಹ ಕೊಡದೆ ಹೊಸದಾಗಿ ಮನೆಯನ್ನ ಕಟ್ಟಿ ಹೋಲ್ಡರ್ ಮಾತ್ರ ಹಾಕ್ಸಿ ಅದಕ್ಕೆ ಬಲ್ಬ್ ಅನ್ನ ತಗೊಂಡು ಹೋಗಿ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಬರುತ್ತಾ? ಬಲ್ಬ್ ಉರಿಯುತ್ತಾ? ಉರಿಯುತ್ತಾ ಇಲ್ವಾ? ಬೇಗ ಇಲ್ಲ. ಉರಿಯಲ್ಲ ಅಲ್ವಾ? ಯಾಕೆ? ಆ ಬಲ್ಬ್ಗೆ ಬೇಕಾಗಿರುವಂತಹ ಕರೆಂಟು ಬರ್ತಾ ಇಲ್ಲ. ಬಲ್ಬ್ ಇದ್ದ ಮಾತ್ರಕ್ಕೆ ಬೆಳಕು ಬರೋದಿಲ್ಲ. ಆ ಬಲ್ಬ್ ಅಲ್ಲಿ ಬೆಳಕು ಬರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರೆಂಟ್ ಇರಬೇಕು, ಟ್ರಾನ್ಸ್ಫಾರ್ಮರ್ ಗಳಿರ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ದೊಡ್ಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಗಳಿರ್ಬೇಕು. ಹೌದಾ? ಅಷ್ಟು ದೊಡ್ಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಕೆಲಸ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಬಲ್ಬ್ ಉರಿಯುತ್ತೆ. ಹೌದಾ? ಈ ಬಲ್ಬ್ ಅನ್ನ ಉರಿಸ್ಲಿಕ್ಕೆ ಅಷ್ಟು ದೊಡ್ಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಕೆಲಸ ಮಾಡ್ಬೇಕಾ? ಅಷ್ಟು ದೊಡ್ಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಲ್ಲಿ ಕರೆಂಟ್ ಉತ್ಪತ್ತಿ ಇದ್ರೆ ಮಾತ್ರನೇ ಈ ಬಲ್ಬ್ಗೆ ಬರುವಂತಹದ್ದು. ಹೌದು. ಈ ಬಲ್ಬ್ ಅವಾಗ ಮಾತ್ರ ಉರಿಯುವಂತಹದ್ದು. ಹೌದು. ಇದು ನಮಗ್ ಗೊತ್ತಾದ್ರೆ ತಂದೆ ತಾಯಂದಿರ ಪ್ರೀತಿ ಬಲ್ಬ್ ರೀತಿಯಲ್ಲಿರುವಂತಹದ್ದು ಮಾತ್ರ. ಇದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಿಂದ ಬರ್ತಿದೆ ಪ್ರೀತಿ ಅನ್ನುವಂತಹದ್ದು? ಇಟ್ಟಂತವ್ರು ಯಾರು? ಟ್ರಾನ್ಸ್ಫಾರ್ಮರ್ ಆಗಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಆಗಿ ಇಟ್ಟಂತವ್ರು ಯಾರು? ದೇವರು. ಪ್ರಪ್ರಥಮವಾಗಿ ಈ ಲೋಕವನ್ನು ಪ್ರೀತಿ ಮಾಡಿದಂತವ್ರು ದೇವರು. ಮೊದಲನೇ ಸಾರಿ ನಾವ್ಯಾರು ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಒಂದು ತಾಯಿ ತನ್ನ ಗರ್ಭದಲ್ಲಿರುವಂತಹ ಮಗು ಹೊರಗಡೆ ಬರುವುದಕ್ಕಿಂತ ಮುಂಚೆ, ಆ ಮಗು ಬಂದು ಈ ಪ್ರಪಂಚದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆನೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಆ ಮಗುವನ್ನ, ಅಲ್ವಾ? ಅವಾಗ್ಲೇ ಅಲ್ವಾ ತಾಯಿ ನನ್ಗೆ ಇಷ್ಟ ಬಂದಿರುವಂತಹದ್ ನಾನು ತಿನ್ಬಾರ್ದು, ಮಗುವಿಗೆ ಏನ್ ಒಳ್ಳೇದು ಅದನ್ನ ಮಾತ್ರ ತಿನ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಏನಕ್ಕೋಸ್ಕರ ಯೋಚನೆ ಮಾಡ್ತಾಳೆ ಗೊತ್ತಾ? ಈಗಾಗ್ಲೇ ಹುಟ್ಟದೇ ಇರುವಂತಹ ಮಗುವಿನ ನಿಮಿತ್ತ ಪ್ರೀತಿ ಏರ್ಪಟ್ಟಿದೆ ತಾಯಿಗೆ. ಇನ್ನು ಗರ್ಭದಿಂದ ಹೊರಗಡೆ ಬಂದಿಲ್ಲ ಮಗು, ಗರ್ಭದಲ್ಲಿ ಇರ್ಬೇಕಾದ್ರೇನೆ ಪ್ರೀತಿ ಏರ್ಪಟ್ಟಿದೆ ಆ ತಾಯಿಗೆ ಮಗುವಿನ ಮೇಲೆ. ಲವ್ ಅಂತ ಹೇಳಿ ಕರಿತೀವಿ ಅದನ್ನ.
ಹೌದಾ? ಇನ್ನು ಹುಟ್ಟದೇ ಇರುವಂತಹ ಮಗುವಿನ ಬಗ್ಗೆ, ಈ ಪ್ರಪಂಚದಲ್ಲಿ ತಾಯಿ ಗರ್ಭದಿಂದ ಹೊರಗಡೆ ಬರದೇ ಇರುವಂತಹ ಮಗುವಿನ ಬಗ್ಗೆ ತಾಯಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾಳೆ. ಇದು ಎಲ್ಲಿ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಹೇಳಿ ಸತ್ಯವೇದದಲ್ಲಿ? ಈ ಸನ್ನಿವೇಶ ಹುಟ್ಟದೇ ಇರುವಂತಹ ಮಕ್ಕಳನ್ನ ಪ್ರೀತಿ ಮಾಡುವಂತಹದ್ದು ಸತ್ಯವೇದದಲ್ಲಿ ಎಲ್ಲಿ ಕಾಣಿಸುತ್ತೆ ನಮಗೆ? ಕೀರ್ತನೆ ಗ್ರಂಥ. ಆದಿಕಾಂಡದಲ್ಲೇ ಕಾಣಿಸುತ್ತೆ ಗೊತ್ತಾ ನಮಗೆ? ನೀವು ಆದಿಕಾಂಡ ಓಪನ್ ಮಾಡಿದ ತಕ್ಷಣ ಕಾಣಿಸುವಂತಹದ್ದೇ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನಾವು ಹುಟ್ಟಿದ್ವಾ? ಆದಾಮನ್ ಹುಟ್ಟಿದ್ನ ಆ ಟೈಮಲ್ಲಿ? ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಆ ಟೈಮಲ್ಲಿ ಆದಾಮನು ಹುಟ್ಟಿದ್ರ? ಇಲ್ಲ. ಯಾವಾಗ ಹುಟ್ಟಿದ್ರು ಆದಾಮನು? 6ನೇ ದಿನ. ದೇವರು ಆದಾಮನನ್ನು ಸೃಷ್ಟಿ ಮಾಡಿದ್ ಯಾವಾಗ? 6ನೇ ದಿನ. ಈ ಆದಾಮನು ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ದೇವರು ಏನೇನೆಲ್ಲ ಮಾಡಿದ್ರು ಲೋಕಕ್ಕೆ. ಆದ್ರೆ ಆದಾಮನು ಮುಂದೆ ಹುಟ್ಟಿ ಬರುವಂತಹ ಆದಾಮನಿಗೋಸ್ಕರ, ಮುಂದೆ ಹುಟ್ಟಿ ಬರುವಂತಹ ಮನುಷ್ಯರಿಗೋಸ್ಕರ ಏನನ್ನೆಲ್ಲ ಮಾಡಿದ್ರು ದೇವರು? ಆಕಾಶವನ್ನ, ಭೂಮಿಯನ್ನ, ಗಿಡಗಳನ್ನ, ಮರಗಳನ್ನ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಮೀನುಗಳು, ಹೌದಾ? ಈ ಭೂಮಿ ಮೇಲೆ ಬೆಳೆಯುವಂತಹ ಕಾಯಿ ಪಲ್ಯಗಳು, ಇದೆಲ್ಲವನ್ನ ಮಾಡಿ ರೆಡಿ ಇಟ್ಟಿದ್ರು. ಇನ್ನು ಹುಟ್ಟಿಲ್ಲ ಮಕ್ಕಳು ಈಗಾಗ್ಲೇ. ಅವರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಕಾಣಿಸುತ್ತೆ ಗೊತ್ತಾ ನಿಮಗೆ? ಒಂದು ತಾಯಿ ಇನ್ನೂ ಹುಟ್ಟದೇ ಇರುವಂತಹ, ತಾಯಿ ಗರ್ಭದಿಂದ ಹೊರಗಡೆ ಬರದೇ ಇರುವಂತಹ ಮಗುವಿಗೋಸ್ಕರ ಈ ತ್ಯಾಗಗಳನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡಿ ನಮಗೇನ್ ನೆನಪು ಬರ್ಬೇಕು ಗೊತ್ತಾ? ಅಂದ್ರೆ ಇನ್ನೂ ಮಗು ಹೊರಗಡೆ ಬಂದು ಉಸಿರಾಡ್ತಿಲ್ಲ, ಇನ್ನೂ ಸಹ ತಾಯಿ ಗರ್ಭದಿಂದ ಮಗು ಹೊರಗಡೆ ಬಂದಿಲ್ಲ. ಆ ಹುಟ್ಟದೇ ಇರುವಂತಹ ಮಗುವಿಗೋಸ್ಕರ ಇಷ್ಟೊಂದು ಪ್ರೀತಿ ಇದೆಯಾ ತಾಯಿಯಲ್ಲಿ ಅಂತ ನಿಮಗ್ ಅನ್ಸಿದ್ರೆ, ಅದು ನೋಡಿದಾಗ ನಮಗ್ ದೇವ್ರ ಪ್ರೀತಿ ನೆನಪು ಬರ್ಬೇಕು. ಇನ್ನೂ ಆದಾಮನನ್ನು ಸೃಷ್ಟಿ ಮಾಡದೇ ಇರುವಂತಹ ಟೈಮಲ್ಲೇ ಅಷ್ಟೊಂದು ಪ್ರೀತಿ ಮಾಡಿದ್ರಲ್ವಾ ಮನುಷ್ಯರನ್ನ. ಅವರಿಗೋಸ್ಕರನೇ ಅಲ್ವಾ ಈ ಸೃಷ್ಟಿಯನ್ನೆಲ್ಲ ಮಾಡಿತ್ತು. ಇನ್ನು ಆದಾಮ ಅವರು ಭೂಮಿ ಮೇಲೆ ಸೃಷ್ಟಿನೇ ಆಗಿಲ್ಲ, ಇನ್ನು ನಾವೆಲ್ಲ ಬಂದೇ ಇಲ್ಲ. ಇಷ್ಟಕ್ಕೂ ನೀವ್ ಈಗ ಒಂದ್ ಮರವನ್ನ ನೋಡ್ತಿದ್ರ, ನಿಮ್ ಮನೆ ಪಕ್ಕದಲ್ಲಿರುವಂತಹ ಮರ. ಈ ಮರ ಇಲ್ಲಿರ್ಬೇಕು ಅಂತ ದೇವ್ರು ಯಾವತ್ತೋ ಡಿಸೈಡ್ ಮಾಡಿದ್ರು, ಅದಕ್ಕೆ ಆ ಮರ ನಿಮ್ ಮನೆ ಪಕ್ಕದಲ್ಲಿದೆ. ಹೌದಾ? ನೀವಿರ್ಬೇಕಾಗಿರುವಂತಹ ಸ್ಥಾನ, ನೀವಿರ್ಬೇಕಾಗಿರುವಂತಹ ಸ್ಥಳ, ನೀವು ಹುಟ್ಟಬೇಕಾಗಿರುವಂತಹ ಟೈಮ್, ಇದನ್ನೆಲ್ಲ ದೇವ್ರು ಯಾವತ್ತೋ ನಿರ್ಣಯಿಸಿದ್ದಾರೆ, ನಿಶ್ಚಯಿಸಿದ್ದಾರೆ. ಹೌದಲ್ವಾ? ಅದಕ್ಕೋಸ್ಕರನೇ ಈ ಕಾಲದಲ್ಲಿ ನಾವಿದ್ದೀವಿ. ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ರು ದೇವ್ರು. ಒಂದು ತಾಯಿ ಮಗು ಹುಟ್ಟುವುದಕ್ಕಿಂತ ಮುಂಚೆನೆ ಏನೇನ್ ಮಾಡ್ತಾಳೋ ಅದಕ್ಕೆ ಕೋಟಿ ಪಟ್ಟಷ್ಟು ಮಾಡಿಟ್ಟಿದ್ದಾರೆ ಪ್ರಪಂಚದಲ್ಲಿ ದೇವ್ರು. ಇನ್ನೂ ಹುಟ್ಟದೇ ಇರುವಂತಹ ಮಕ್ಕಳಿಗೋಸ್ಕರ, ಇನ್ನೂ ಭೂಮಿಯ ಮೇಲೆ ಬರದೇ ಇರುವಂತಹ ಮಕ್ಕಳಿಗೋಸ್ಕರ ಈ ಮುಂಚೆ ದೇವರು ಮಾಡಿರುವಂತಹ ಕೆಲಸಗಳಿದೆಲ್ಲವೂ ಸಹ. ಹೌದಲ್ವಾ? ಹುಟ್ಟಿದ ನಂತರ ಒಂದ್ ನಿಮಿಷ ನಿನ್ಗೆ ಏನೋ ಒಂದ್ ಮಾಡ್ಕೊಂಡ್ ಬರ್ತೀನಿ, ಅಡಿಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದಂತಹ ರೀತಿಯಲ್ಲಿ ದೇವರು ಡೀಲ್ ಮಾಡಿಲ್ಲ ನಮ್ಮನ್ನ. ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿ ಇಷ್ಟನ್ನ ಮಾಡಿದ್ದಾರೆ ಅಲ್ವಾ? ಈ ಪ್ರಪಂಚದಲ್ಲೂ ಕಾಣಿಸ್ತಿರುತ್ತೆ ಪ್ರಿಯರೇ ಅವಾಗವಾಗ. ಏನ್ ಬೇಕಾದ್ರೂ ಮಾಡ್ತೀನಿ. ಯಾರಿಗೋಸ್ಕರ ಮಾಡ್ತೀಯ? ಏನ್ ಬೇಕಾದ್ರೂ. ವ್ಯಾಲೆಂಟೈನ್ಗೋಸ್ಕರ, ನನ್ನ ಪ್ರೇಮಿಕನಿಗೋಸ್ಕರ, ನನ್ನ ಪ್ರೇಮಿಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿಂದ ಬೀಳ್ತೀಯ? 3 ಫ್ಲೋರ್ ಇಂದ ಬೀಳ್ತೀನಿ. ಎಲ್ಲಿಂದ ಬೀಳ್ತೀಯ? 10 ಫ್ಲೋರ್ ಇಂದ ಬೇಕಾದ್ರೂ ಬೀಳ್ತೀನಿ. ಏನಾದ್ರೂ ಪರವಾಗಿಲ್ಲ. ನಾನ್ ಪ್ರೀತಿಸಿರುವಂತಹ ವ್ಯಕ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟ್ ಜನ ಈ ತರ ಪ್ರಾಣ ಕಳ್ಕೊಂಡಿರುವಂತವ್ರು ಇದ್ದಾರೆ ಪ್ರಪಂಚದಲ್ಲಿ, ಹೌದಾ? ಮೇಲಿಂದ ಬಿದ್ದು ಪ್ರಾಣ ಕಳ್ಕೊಳ್ಳುವಂತಹದ್ದು, ಅಥವಾ ವಿಷ ಕುಡಿದು ಮರಣಿಸುವಂತಹದ್ದು. ಏನಕ್ಕೆ? ಆ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಿಲ್ಲ, ಆ ವ್ಯಕ್ತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೌದಲ್ವಾ? ಇವ್ರು ಏನೂ ಅಲ್ಲ ನಿಜವಾಗ್ಲು. ಈ ಪ್ರೀತಿನೇ ಇಷ್ಟೊಂದು ಗಾಢವಾಗಿದೆ ಅಂತ ಈ ಪ್ರಪಂಚಕ್ಕೆ ಅನ್ಸಿದ್ರೆ, ಈ ಪ್ರೀತಿಯನ್ನ ದೇವರಲ್ಲಿ ಒಂದ್ಸಾರಿ ನೋಡಿದ್ರೆ ಈ ಪ್ರೀತಿ ಏನು ಅಲ್ಲ ಅಂತ ಅನಿಸ್ಬಿಡುತ್ತೆ ಗೊತ್ತಾ? ಯಾಕಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ನಾನ್ ಪ್ರೀತಿಸಿರುವಂತವರಿಗೋಸ್ಕರ ಅಂತ ಫಸ್ಟ್ ಟೈಮ್ ಈ ಪ್ರಪಂಚಕ್ಕೆ ಹೇಳಿದ್ದು ದೇವ್ರು. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ನಾನ್ ಯಾವ ಹಂತಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನನ್ನ ಮಗನನ್ನ ಬೇಕಾದ್ರೂ ನಾನು ಪ್ರೀತಿ ಮಾಡಿರುವಂತಹ ಈ ಮಕ್ಕಳಿಗೋಸ್ಕರ ಕೊಡ್ಲಿಕ್ಕೆ ನಾನ್ ರೆಡಿ. ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡಿರುವಂತಹ ಮಗನನ್ನ ಈ ಮಕ್ಕಳಿಗೋಸ್ಕರ, ತಾವು ರಕ್ಷಣೆ ಮಾರ್ಗದಲ್ಲಿ ಬರ್ಲಿಕ್ಕೋಸ್ಕರ ಕೊಡ್ಲಿಕ್ಕೆ ನಾನು ರೆಡಿ. ಆ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಲ್ವಾ? ಸತ್ಯವೇದಲ್ಲಿರುವಂತಹ ವಚನಗಳನ್ನ ನೋಡೋಣ. ಪ್ರೀತಿ ಅನ್ನುವಂತಹದ್ದು ಈ ನಿಜವಾಗ್ಲೂ ನಾನು ಆಗ್ಲೇ ಹೇಳಿದೆ, ಈ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪಂಚ ಓದ್ಬೇಕಾಗಿರುವಂತಹ ಯಾವ್ದಾದ್ರು ಒಂದು ಪುಸ್ತಕ ಇದೆ ಅಂತ ಹೇಳಿದ್ರೆ ಸತ್ಯವೇದನೆ. ಯಾಕಂದ್ರೆ ಸತ್ಯವೇದದಲ್ಲಿ ಪ್ರೀತಿಯ ಬಗ್ಗೆ ಬರ್ಸಿರುವಷ್ಟು ಇನ್ಯಾವ ಗ್ರಂಥದಲ್ಲೂ ಬರ್ಸಿಲ್ಲ. ಒಂದ್ಸರಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯನ್ನು ನಡೆದುಕೊಳ್ಳಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ
ಪ್ರೀತಿ ಅನ್ನುವಂತಹ ಪದ ಕಾಣಿಸ್ತಾ? ಹ ಇದು ದೇವರ ಗ್ರಂಥ ಅಲ್ವಾ? ಪ್ರೀತಿ ಇದು ಅದು ಎಲ್ಲ ಏನಕ್ಕೋಸ್ಕರ ಬರ್ಸಿದ್ದಾರೆ? ಈ ಗ್ರಂಥದಲ್ಲೂ ಪ್ರೀತಿ ಇರುತ್ತಾ? ದೇವರಿಗೂ ಮನುಷ್ಯರ ಮೇಲೆ ಪ್ರೀತಿ ಇರುತ್ತಾ? ಫಸ್ಟ್ ಪ್ರೀತಿ ಅನ್ನುವಂತಹ ಶುರು ಆಗಿದ್ದೆ ಅಲ್ಲಿ. ಪ್ರೀತಿಗೆ ಟ್ರಾನ್ಸ್ಫಾರ್ಮರ್ ಬಾಕ್ಸೇ ದೇವ್ರು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೀತಿಗೆ ಪವರ್ ಪ್ರಾಜೆಕ್ಟೇ ದೇವ್ರು. ಪ್ರೀತಿ ಅನ್ನುವಂತಹದ್ದು ಅಲ್ಲಿಂದಾನೇ ಹುಟ್ಟು. ಈ ಕರೆಂಟ್ ಅನ್ನುವಂತಹದ್ದು ನಿಮ್ಮ ಮನೆಗೆ ಬಂದು ಬಲ್ಬ್ ಅನ್ನು ಹುರಿಸುತ್ತಲ್ವಾ? ಈ ಕರೆಂಟ್ ಅನ್ನುವಂತಹದ್ದು ನಿಮ್ಮ ಮನೇಲಿ ಹುಟ್ಲಿಲ್ಲ, ಎಲ್ಲೋ ಪವರ್ ಪ್ರಾಜೆಕ್ಟ್ ಅಲ್ಲಿ ಹುಟ್ಟಿತು. ಹೌದಾ? ಪ್ರೀತಿ ಅನ್ನುವಂತಹ ತಂದೆ ತಾಯಿಯಲ್ಲಿ ಹುಟ್ಲಿಲ್ಲ, ತಂದೆ ತಾಯಿಯಲ್ಲಿ ಪ್ರೀತಿ ಇಟ್ಟಂತವ್ರೇ ದೇವ್ರು. ಇಷ್ಟಕ್ಕೂ ನಾನಾಗ್ಲಿ ಸುಮಾರು ಹಿಂದೆ ಮಾತಾಡ್ಕೊಂಡಿದೀವಿ ಮುಂಚೆ ಇದನ್ನ. ಏನು, ಮಕ್ಕಳನ್ನ ದೇವ್ರು ಹಂಗೆ ಒಂದ್ ಫ್ಯಾಕ್ಟ್ರಿಲಿ ಸೃಷ್ಟಿಯಾಗುವಂತೆ ಮಾಡ್ಬೋದಿತ್ತು. ಫ್ಯಾಕ್ಟ್ರಿಲಿ ಮಕ್ಕಳು ಸೃಷ್ಟಿ ಆಗ್ತಿದ್ರೆ ಅವ್ರನ್ನ ತಂದೆ ತಾಯಿ ಮಕ್ಕಳನ್ನ ತಗೊಂಡ್ ಬಂದು ಆ ಫ್ಯಾಕ್ಟ್ರಿಯಿಂದ ಮನೇಲಿ ಬೆಳೆಸ್ಕೊಬೋದಿತ್ತು. ಹಂಗ್ ಮಾಡಿದ್ರ? ಇಲ್ಲ. ಗಂಡ ಹೆಂಡತಿ ಮದ್ವೆ ಆಗ್ಬೇಕಂತೆ, ಅವರಿಂದ ಒಂದು ಮಗು ಆಗ್ಬೇಕಂತೆ, ಅವರಿಬ್ಬರ ಮಟೀರಿಯಲ್ ಇಂದ ಸೇರಿ ಒಂದು ಮಗು ಆಗ್ಬೇಕಂತೆ, ಅವರಿಬ್ಬರ ಸಾರಾಂಶದಿಂದ ಸೇರಿ ಒಂದು ಮಗು ಆಗ್ಬೇಕಂತೆ. ಹೌದಾ? ಈ ಸಿಸ್ಟಮ್ ಅನ್ನ ಏನಕ್ಕೋಸ್ಕರ ಇಟ್ಟಿದ್ದಾರೆ ಗೊತ್ತಾ? ತಂದೆ ತಾಯಿ ಈಕ್ವಲ್ ಆಗಿ ಮಗುವನ್ನ ಪ್ರೀತಿ ಮಾಡ್ಬೇಕು, ಅವರಿಂದಲೇ ಬರ್ಬೇಕು ಮಗು. ಫ್ಯಾಕ್ಟ್ರಿಯಲ್ಲಿ ಉತ್ಪತ್ತಿ ಆದ್ರೆ ತಂದೆ ತಾಯಿಂದರಿಗೆ ಮಗುವಿನ ಮೇಲೆ ಪ್ರೀತಿ ಏನಿರುತ್ತೆ? ಹೌದಲ್ವಾ? ಪ್ರೀತಿ ಏನಾದ್ರು ಇರುತ್ತಾ? ಇಲ್ಲ. ಅದಕ್ಕೆ ಆ ತಾಯಿ 9 ತಿಂಗಳು ಆ ಮಗುವನ್ನ ಹೊರಬೇಕು. ಹೌದಲ್ವಾ? ಆಮೇಲೆ ಹೆರ್ಬೇಕು. ಇಷ್ಟನ್ನ ಮಾಡಿದ್ರೆ ಆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಹುಟ್ಟುತ್ತೆ. ಈ ಸಿಸ್ಟಮ್ ಅನ್ನ ಇಟ್ಟಿದ್ದೆ ದೇವ್ರು ಅಲ್ವಾ? ಅದಕ್ಕೆ ನಾವು ಆಗ್ಲಿಂದ ಮಾತಾಡ್ಕೊಂಡಂತಹ ಪ್ರಕಾರ ತಂದೆ ತಾಯಿಯಂದಿರಲ್ಲಿ ಪ್ರೀತಿ ಇದೆ ಅಂತ ಹೇಳಿದ್ರೆ, ಈ ಪ್ರೀತಿ ಬಂದಿರುವಂತಹದ್ದು ದೇವ್ರಿಂದ. ಈ ಪ್ರೀತಿಯನ್ನ ಇಟ್ಟಂತಹದ್ದು ದೇವ್ರು. ಒಂದು ಸಂಬಂಧ ಏರ್ಪಟ್ಟ ನಂತರ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನ ಮಾತ್ರ ಪ್ರೀತಿ ಅಂತ ಅನ್ನತ್ತೆ ಈ ಸತ್ಯವೇದ. ನೀವು ಓದ್ತಿರುವಂತಹ ಸತ್ಯವೇದ, ನಮ್ಮ ಹತ್ರ ಇರುವಂತಹ ಸತ್ಯವೇದ ಪ್ರೀತಿ ಅಂತ ಯಾವ್ದನ್ನ ಕರೆಯುತ್ತೆ ಅಂತ ಹೇಳಿದ್ರೆ, ಈಗಾಗ್ಲೇ ಮದ್ವೆಗೆ ಮುಂಚೆ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಥವಾ ಇನ್ನೊಬ್ಬ ವ್ಯಕ್ತಿ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂತಿದ್ದಾರೆ ಅಂದ್ರೆ ಅದನ್ನ ಪ್ರೀತಿ ಅನ್ನೋದಿಲ್ಲ ಸತ್ಯವೇದ. ಇಷ್ಟಪಡುವಂತಹದ್ದು ಬೇರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಗುಣಗಳಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಂದಕ್ಕೋ ಇಷ್ಟಪಡುವಂತಹದ್ದು ಬೇರೆ. ಆದ್ರೆ ಸತ್ಯವೇದದ ಪ್ರಕಾರ ಪ್ರೀತಿ ಅಂದ್ರೆ ಯಾವುದು ಅಂತ ಹೇಳಿ ಕೇಳಿದ್ರೆ, ಒಂದು ಬಂಧ ಅನ್ನುವಂತಹದ್ದು ಏರ್ಪಟ್ಟ ನಂತರ ನಡೆಯುತ್ತಲ್ವ, ಅದನ್ನ ಪ್ರೀತಿ ಅಂತ ಹೇಳತ್ತೆ. ಒಂದು ಬಂಧ ಏರ್ಪಟ್ಟ ನಂತರ ಗರ್ಭದಲ್ಲಿ ಮಗು ಇದೆ ಅಂತ ಹೇಳಿ ಡಾಕ್ಟರ್ ಕನ್ಫರ್ಮ್ ಮಾಡಿದ ನಂತರ ಆ ತಾಯಿ ಆ ಮಗುವನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹೌದಾ? ಒಂದು ಸಂಬಂಧ ಏರ್ಪಟ್ಟಿದೆ. ಈಗ ಏನು, ಗರ್ಭದಲ್ಲಿರುವಂತಹ ಮಗುವಿಗೂ ಈ ತಾಯಿಗೂ ಒಂದು ಬಂಧ ಏರ್ಪಟ್ಟಿದೆ. ಅದನ್ನ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ, ಹೌದು ನಿನ್ನ ಗರ್ಭದಲ್ಲಿ ಮಗು ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರೆ ಆವಾಗ ತಾಯಿ ಮಗುವನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅದನ್ನ ಪ್ರೀತಿ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್, ಹಾಗಾದ್ರೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇರುತ್ತಾ? ಖಂಡಿತ ಇರುತ್ತೆ. ಯಾಕಂದ್ರೆ ಬಂಧ ಏರ್ಪಟ್ಟಿದೆ ಅಲ್ವಾ ಅವರಿಬ್ಬರ ಮಧ್ಯೆ. ಮದುವೆ ವಿವಾಹ ಅನ್ನುವಂತಹ ಬಂಧ ಏರ್ಪಟ್ಟಿದೆ ಅಲ್ವಾ, ಇದನ್ನ ಪ್ರೀತಿ ಅಂತ ಹೇಳಿ ಕರಿಬಹುದು. ವಿವಾಹದ ನಂತರ ಇವ್ರ ಮಧ್ಯೆ ಇರುವಂತಹ ಸಂಬಂಧವನ್ನ ಪ್ರೀತಿ ಅಂತ ಹೇಳಿ ಕರಿಬಹುದು. ಹೌದಾ? ವಿವಾಹ ಆಗುವುದಕ್ಕಿಂತ ಮುಂಚೆ ಇವ್ರಿಷ್ಟ ಅವ್ರಿಷ್ಟ ಅಂತ ಹೇಳಿದ್ರೆ ಅದನ್ನ ಪ್ರೀತಿ ಅಂತ ಕರಿಬಹುದಾ? ಖಂಡಿತ ಇಲ್ಲ. ಸತ್ಯವೇದ ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಈ ಪ್ರಪಂಚ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ದಿನ ಇವರು ನನ್ನ ಲವರು, ಇವರು ನನ್ನ ಪ್ರಿಯಳು ಅಥವಾ ಇವರು ನನ್ನ ಪ್ರಿಯನು ಅಂತ ಕರ್ಕೊಳ್ತಾರೆ ಬಿಟ್ರೆ, ಸತ್ಯವೇದ ವಿವಾಹ ಆಗುವುದಕ್ಕಿಂತ ಮುಂಚೆ ಅದನ್ನ ಪ್ರೀತಿ ಅಂತ ಹೇಳಿ ಟರ್ಮ್ ಮಾಡೋದೇ ಇಲ್ಲ. ಯಾಕಂದ್ರೆ ಆ ಪ್ರೀತಿಯಲ್ಲಿ ತ್ಯಾಗ ಅನ್ನುವಂತಹದ್ದು ಇರುವುದಿಲ್ಲ ಅಲ್ವಾ, ಕೊಡುವಂತಹದ್ದು ಅನ್ನುವಂತಹದ್ದು ಇರುವುದಿಲ್ಲ, ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ಕೊಡುವಂತಹದ್ದು ಅನ್ನುವಂತಹದ್ದು ಇರುವುದೇ ಇಲ್ಲ. ಓಕೆ, ಈಗ ನೀವು ತೆಗೆದಿಟ್ಕೊಂಡಿರುವಂತಹ ವಚನ ಏನ್ ಹೇಳ್ತಿದೆ? ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಏನಕ್ಕೋಸ್ಕರ ಬಂದ್ರಂತೆ? ನಾವೇನಾದ್ರೂ ಕೊಡ್ತೀವಿ ಅಂತನ? ನಾವ್ ಯೇಸು ಕ್ರಿಸ್ತರಿಗೆ ಏನ್ ರಿಟರ್ನ್ ಏನಾದ್ರೂ ಕೊಡ್ತೀವಿ ಅಂತನ? ಇಲ್ಲ. ಏನ್ ಕೊಡ್ಲಿಕ್ಕಾಗತ್ತೆ ಹೇಳಿ ಹೋಗ್ಲಿ? ನಾವು ಯೇಸು ಕ್ರಿಸ್ತರಿಗೋಸ್ಕರ ಅವ್ರು ಮಾಡಿರುವಂತಹ ತ್ಯಾಗದ ನಿಮಿತ್ತ ಏನನ್ನ ಕೊಡ್ಲಿಕ್ಕಾಗತ್ತೆ? ಏನನ್ನು ಕೊಡ್ಲಿಕ್ಕಾಗೋದಿಲ್ಲ. ವಾಪಸ್ ನಾವ್ ರಿಟರ್ನ್ ಆಗಿ ಏನನ್ನು ಕೊಡ್ಲಿಕ್ಕಾಗೋದಿಲ್ಲ. ನಾವೇನಾದ್ರೂ ಕೊಡ್ಲಿಕ್ಕಾಗತ್ತೆ ಅಂತ ಹೇಳಿ ಇದ್ರೆ ಸತ್ಯವೇದದಲ್ಲಿ ಒಂದು ವೇಳೆ ಕ್ರಿಸ್ತನಿಗೆ ಮತ್ತೆ ಹಿಂದಿರುಗಿ ಏನಾದ್ರೂ ಕೊಡ್ಬೋದು ಅಂತ ಹೇಳಿದ್ರೆ ಆ ಕೊಡುವಂತಹದ್ದು ನಮ್ಮ ಒಳಿತಿಗಾಗಿಯೇ ಇರುತ್ತೆ ಅಲ್ವಾ? ನಾವು ಕ್ರಿಸ್ತನಿಗೋಸ್ಕರ ಮಾಡಬಹುದಾಗಿರುವಂತಹದ್ದು ಏನು? ಬ್ಯಾಪ್ಟಿಸಮ್ ತಗೋಬಹುದು, ದೇವರಲ್ಲಿ ಇರ್ಬೋದು. ಇದ್ರೆ ಯಾರಿಗೆ ಪ್ರಯೋಜನ? ನಮಗೆ. ಅಂದ್ರೆ ನಾವ್ ಕ್ರಿಸ್ತನಿಗೋಸ್ಕರ ತನ್ನ ಅನುಕೂಲಕ್ಕೋಸ್ಕರ ಕೊಡ್ಲಿಕ್ಕಾಗುವಂತಹದ್ದು ಏನು ಇಲ್ಲ ಅಲ್ವಾ? ಅವ್ರು ನಮಗೋಸ್ಕರ ಮಾಡಿರುವಂತಹ ತ್ಯಾಗಕ್ಕೆ ಏನೂ ಎಕ್ಸ್ಪೆಕ್ಟ್ ಮಾಡದೆ ಈ ಪ್ರಪಂಚಕ್ಕೆ ಏನಕ್ಕೋಸ್ಕರ ಬಂದ್ರು ಗೊತ್ತಾ? ದೇವರ ಸರಿ ಸಮಾನ ಸ್ಥಾನದಲ್ಲಿದ್ದಂತಹ ಯೇಸು ಕ್ರಿಸ್ತರು ಪರಲೋಕದಲ್ಲಿ ಸಮಸ್ತವನ್ನೂ ಸಹ ಬಿಟ್ಟು ಏನಕ್ಕೋಸ್ಕರ ಬಂದ್ರು ಗೊತ್ತಾ? ಒಂದೇ ಮಾತಿಗೋಸ್ಕರ, ಪ್ರೀತಿಸಿ ಬಂದ್ರು ಈ ಪ್ರಪಂಚವನ್ನ. ಈ ಮಾತನ್ನ ಇನ್ನೊಂದ್ಸರಿ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ. ಪ್ರೀತಿಸಿ ಬಂದ್ರಂತೆ ಈ ಲೋಕಕ್ಕೆ, ನಮ್ಮನ್ನ ಪ್ರೀತಿ ಮಾಡಿ ತನಗಿರುವಂತಹ ಸರ್ವವನ್ನೂ ಸಹ ಬಿಟ್ಟು ಬಂದ್ರಂತೆ. ಹೌದಾ?
ಈ ಲೋಕದಲ್ಲೂ ಕೆಲವೊಂದ್ಸಾರಿ ನಡೀತಿರುತ್ತೆ. ಏನು, ಪ್ರೀತಿಸಿರುವಂತಹ ವ್ಯಕ್ತಿಗೆ ತಂದೆ ತಾಯಿ ಆಸ್ತಿ ಐಶ್ವರ್ಯ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ನೋಡಿದೀರಾ ಇವರನ್ನ? ಪ್ರೀತಿಸಿರುವಂತಹ ವ್ಯಕ್ತಿಗೋಸ್ಕರ ತಂದೆ ತಾಯಿಯನ್ನ, ಕುಟುಂಬವನ್ನ, ಅದನ್ನೆಲ್ಲ ಬಿಟ್ಟು ಓಡೋಗಣ ನಡಿ ಅಂತಿರ್ತಾರೆ. ಓಡೋಗಣ ನಡಿ. ಅಷ್ಟರಿಗೂ ಬಂತ ನಿಮ್ಮ ಪ್ರೀತಿ? ಈ ಪ್ರೀತಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರಲ್ಲಿ ಕಾಣಿಸ್ತು. ಇದಕ್ಕೆ ಮೀರಿರುವಂತ ಈ ಪ್ರೀತಿ ಅಲ್ಲ, ಇದಕ್ಕೆ ಮೀರಿರುವಂತಹ, ಇದಕ್ಕೆ ಕೋಟ್ಯಾನುಕೋಟಿ ಪಟ್ಟಷ್ಟು ಹೆಚ್ಚಿರುವಂತಹ ಪ್ರೀತಿ ಯೇಸು ಕ್ರಿಸ್ತರಲ್ಲಿ ಕಾಣಿಸ್ತು 1ನೇ ಶತಮಾನದಲ್ಲಿ. ಯಾವ ತರ ಇತ್ತು ಆ ಪ್ರೀತಿ ಅಂದ್ರೆ, ಪರಲೋಕದಲ್ಲಿರುವಂತಹ ಸೌಭಾಗ್ಯ, ಪರಲೋಕದಲ್ಲಿ ತನಗಿರುವಂತಹ ಅನುಕೂಲತೆ, ಪರಲೋಕದಲ್ಲಿ ತನಗಿರುವಂತಹ ಐಷಾರಾಮವಾಗಿರುವಂತಹ ಜೀವನ ಅಲ್ವಾ? ಇದನ್ನೆಲ್ಲ ಬಿಟ್ಟು ನಾನು ಪ್ರೀತಿ ಮಾಡುವಂತವರಿಗೋಸ್ಕರ, ನಾನು ಯಾರನ್ನ ಪ್ರೀತಿಸ್ತಿದ್ದೀನೋ ಅವರಿಗೋಸ್ಕರ ಈ ಭೂಮಿಯ ಮೇಲೆ ಹೋಗಿ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಲ್ಲಿದ್ದು ಬರ್ತೀನಿ ಅಂತ ಹೇಳಿ ಇಳಿದು ಬಂದ್ರು. ನೀವ್ ಅದನ್ನ ನೋಡಿದ್ರೆ, ಇಲ್ಲಿ ಮನೆಯನ್ನ, ಕುಟುಂಬವನ್ನ, ಆಸ್ತಿ ಐಶ್ವರ್ಯವನ್ನೆಲ್ಲ ಬಿಟ್ಟು ಪ್ರೀತಿಸಿರುವಂತವ್ರ ಜೊತೆ ಓಡೋಗುವಂತವ್ರನ್ನ ನೋಡಿದ್ರೆ ನಿಮ್ಗೇನು ಅನ್ಸೋದಿಲ್ಲ. ಅದು ನಿಜವಾಗಿರುವಂತಹದ್ದು. ಇದು ಕಾಪಿಯಾಗಿ ಅಪವಾದಿ ಉಪಯೋಗಿಸ್ತಿರುವಂತಹ ಅಸ್ತ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಇಲ್ಲಿ ಬಿಟ್ಟು ಎಲ್ಲವನ್ನು ಬಿಟ್ಟು ಬರುವಂತಹದನ್ನ ನೀವ್ ನೋಡಿದ್ದೀರಾ. ಅಪರೂಪಕ್ಕೆ ಯಾರೋ ಅವಾಗವಾಗ ಕಾಣಿಸ್ತಿರ್ತಾರೆ ನಮ್ಮ ಕಣ್ಣಿಗೆ. ಏನು, ತಂದೆಯನ್ನ ಬೇಕಾದ್ರೂ ಬಿಡ್ತೀನಿ, ತಾಯಿಯನ್ನ ಬೇಕಾದ್ರೂ ಬಿಡ್ತೀನಿ. ಏನಕ್ಕೋಸ್ಕರ? ಆಸ್ತಿಯನ್ನ, ಐಶ್ವರ್ಯ ಎಲ್ಲ ಬಿಟ್ಬಿಡ್ತೀನಿ. ಏನಕ್ಕೋಸ್ಕರ? ನಾನು ಪ್ರೀತಿ ಮಾಡಿರುವಂತಹ ವ್ಯಕ್ತಿಗೋಸ್ಕರ ಅಲ್ವಾ? ಇದು ಕೋಟ್ಯಾನುಕೋಟಿ ಪಟ್ಟಷ್ಟು ತೀವ್ರವಾಗಿ 1ನೇ ಶತಮಾನದಲ್ಲಿ ನಾಡಿತ್ತು. ಯೇಸು ಕ್ರಿಸ್ತರು ತನಗಿರುವಂತಹ ಸಮಸ್ತವನ್ನೂ ಸಹ ಬಿಟ್ಟು ಬಂದ್ರು, ತಾನು ಪ್ರೀತಿಸಿರುವಂತವರಿಗೋಸ್ಕರ, ಪ್ರೀತಿ ಅನ್ನುವಂತಹ ಪದಕ್ಕೋಸ್ಕರ. ಇನ್ನೊಂದ್ಸರಿ ಓದನಿ ವಚನವನ್ನು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ. ಆಮೇಲೆ ಯೇಸು ಕ್ರಿಸ್ತರು ಮಾಡಿದಂತಹ ತ್ಯಾಗ ಕಾಣಿಸುತ್ತೆ ನಮ್ಗೆ. ಓಕೆ, ಈಗ ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. 4:19. ದೇವರು ಮೊದಲು ನಿಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬರು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ನಾನು ಸಾಕು. ಏನರ್ಥ ಆಯ್ತು ಈ ವಚನದಿಂದ? ಏನರ್ಥ ಆಯ್ತು ನಮಗೆ? ಫಸ್ಟ್ ಯಾರಂತೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿತ್ತು? ಆಗಾಗ ಈ ವ್ಯಾಲೆಂಟೈನ್ಸ್ ಡೇ ದಿನಾನೇ ಈ ಈವೆಂಟ್ ಗಳನ್ನ ಇಟ್ಟಿರ್ತಾರಲ್ವಾ, ಅವ್ರ ಹತ್ರ ಮೈಕ್ ಹಿಡಿದು ಕೇಳ್ತಿರ್ತಾರೆ. ಏನಂತ? ಪ್ರೀತಿ ಮಾಡುವಂತವ್ರು ಬೇರೆ ಬೇರೆ ಕಪಲ್ಗಳು ಏನ್ ಬಂದಿರ್ತಾರೆ ಲವರ್ಸ್ ಆಗಿ, ಅವ್ರನ್ನೆಲ್ಲ ಮೈಕ್ ಹಿಡಿದು ಕೇಳ್ತಿರ್ತಾರೆ, ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಪ್ರೀತಿ ಮಾಡಿದ್ದು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ. ಹೌದಾ? ಇವ್ರನ್ನ ನಾಚ್ಕೊಂಡು ಹೇಳುವಂತಹದ್ದು ಏನು, ಇವರು ನಾನು ಅಲ್ಲಿ ಶಾಲೆಯಲ್ಲಿ ಇರ್ಬೇಕಾದ್ರೆ ಎಕ್ಸಾಮ್ ದಿನ ಬಂದ್ಬಿಟ್ಟು ಐ ಲವ್ ಯು ಅನ್ಬಿಟ್ರು. ಹೌದಾ? ಕೇಳಲಿಕ್ಕೂ ಆಗೋದಿಲ್ಲ ಈ ಕಥೆಗಳನ್ನ ನಮಗೆ. ಸತ್ಯವೇದದಲ್ಲಿ ದೇವರು ಏನಂತಿದ್ದಾರೆ ಗೊತ್ತಾ? ಫಸ್ಟ್ ಮನುಷ್ಯರನ್ನ, ಅವ್ರು ನನ್ನನ್ನ ಪ್ರೀತಿ ಮಾಡಿಲ್ಲ, ನಾನೇ ಅವರನ್ನ ಪ್ರೀತಿ ಮಾಡಿದೆ. ಫಸ್ಟ್ ಪ್ರಪೋಸ್ ಮಾಡಿದ್ ನಾನು ಅಂತ ಹೇಳ್ಕೊಳ್ತಿದ್ದಾರೆ ದೇವ್ರಿಗೆ ವಚನದಲ್ಲಿ. ಹೌದಾ? ಫಸ್ಟ್ ನಾವಲ್ವಂತೆ ಪ್ರೀತಿ ಮಾಡಿದ್ದು. ಫಸ್ಟ್ ನಾವಲ್ಲ ದೇವರ ಮೇಲೆ ಪ್ರೀತಿ ತೋರ್ಸಿದ್ದು, ಅವರು ನಮ್ಮ ಮೇಲೆ ಪ್ರೀತಿ ತೋರ್ಸಿದ್ರು. ಆಮೇಲೆ ನಾವು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದೇ ವಚನ ಹೇಳ್ತಿರುವಂತಹ. ಇನ್ನೊಂದ್ಸಾರಿ ಓದೋಣ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಫಸ್ಟ್ ಪ್ರಪೋಸಲ್ ಯಾರ ಕಡೆಯಿಂದ ಬಂತು? ದೇವರ ಕಡೆಯಿಂದ ಅಲ್ವಾ? ಪ್ರಪ್ರಥಮವಾಗಿ ದೇವರು ಈ ಲೋಕವನ್ನ ಪ್ರೀತಿ ಮಾಡ್ತಾರೆ, ಆಮೇಲೆ ಈ ಲೋಕ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದೆ ಅಷ್ಟೇ. ಫಸ್ಟ್ ಪ್ರಪೋಸಲ್ ಬಂದಿತ್ತು ದೇವರಿಂದ. ಫಸ್ಟ್ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿತ್ತು ದೇವ್ರೆ. ಫಸ್ಟ್ ಪ್ರೀತಿ ಹೆಂಗಿರುತ್ತೆ ಅಂತ ತೋರ್ಸಿತ್ತು ದೇವ್ರೆ. ಆ ಪ್ರೀತಿನೇ ಸ್ವಲ್ಪ 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 ಈ ಸಾಸಿವೆ ಕಾಳಷ್ಟು ತಂದೆಯಲ್ಲಿ, ತಾಯಿಯಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮನ್ನ ಪ್ರೀತಿ ಮಾಡುವಂತವರಲ್ಲಿ, ನಿಮ್ಮ ಕುಟುಂಬದಲ್ಲಿರುವ ಇರುವಂತಹದ್ದು. ಹೌದಾ? ಇನ್ನೊಂದಷ್ಟು ವಚನಗಳನ್ನ ನೋಡಿ ಸತ್ಯ, ಇನ್ನೊಂದ್ 2 ವಚನಗಳನ್ನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 3ನೇ ವಚನದಿಂದ. ಇಷ್ಟಕ್ಕೂ ಈ ಪ್ರೀತಿ ಎಷ್ಟು ಕಾಲ ಇರುತ್ತೆ ಅಂತ ಹೇಳಿ ಈ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹೌದಾ? ಏನಂತೆ? ಯಾವಾಗವರೆಗೂ ಇರುತ್ತಂತೆ ಪ್ರೀತಿ. ಈ ವ್ಯಾಲೆಂಟೈನ್ಸ್ ಡೇ ದಿನ ಇದ್ದು ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಎಗರೋಗುವಂತಹದ್ದಲ್ಲ ಈ ಪ್ರೀತಿ, ಹೊರಟೋಗುವಂತಹದ್ದಲ್ಲ ಈ ಪ್ರೀತಿ. ಇನ್ನೊಂದು ವರ್ಷಕ್ಕೆ ಕಾಣಿಸೋದಿಲ್ಲ. 1 ವರ್ಷದ ಹಿಂದೆ ಇಬ್ರು ಕೈ ಇಟ್ಕೊಂಡೆ ಓಡಾಡ್ತಿದ್ರು, ಎಲ್ಲೋದ್ರು ಜೊತೆಗೆ ಹೋಗ್ತಿದ್ರು, ಜೊತೆಲೆ ಬರ್ತಿದ್ರು. ಇವಾಗ ಏನಾಯ್ತು? ಬ್ರೇಕಪ್ ಅಷ್ಟೇ, ಮುಗೀತು. ಬ್ರೇಕಪ್. ನಮ್ಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಜೊತೆಲಿ. ಅಂದ್ರೆ ಈ 1 ವರ್ಷದ ಹಿಂದೆ ನೀವೇ ಎಲ್ಲೋ ಪ್ರಾಣ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಪ್ರೀತಿ ಮಾಡ್ತಿದ್ದೀನಿ ವ್ಯಕ್ತಿಯನ್ನ ಅಂದಿದ್ದು, ಇವಾಗ ನೋಡಿದ್ರೆ ಬ್ರೇಕಪ್ ಅಂತಿದ್ದೀರಾ. ಏನ್ ಸಮಾಚಾರ ಅಂತ ಕೇಳಿ ನೋಡಿ ಒಂದ್ಸಾರಿ. ಈ ಲೋಕದ ಪ್ರೀತಿ ಶಾಶ್ವತವಾಗಿಲ್ಲದೆ ಇರುವಂತಹದ್ದು, ಶಾಶ್ವತವಾಗಿ ಇರದೇ ಇರುವಂತಹದ್ದು. ದೇವರ ಪ್ರೀತಿ ಅಂತದ್ದಂತೆ
ದೇವರು ನಿಜವಾಗ್ಲೂ ಮನುಷ್ಯರನ್ನ ಪ್ರೀತಿ ಮಾಡಿದ್ರು. ಫಸ್ಟ್ ಅವರೇ ಪ್ರೀತಿ ಮಾಡಿದ್ರು. ಎಲ್ಲರಿಗಿಂತ ಮೊದಲು ಅವರೇ ಪ್ರೀತಿ ಮಾಡಿದ್ರು. ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಜೊತೆಯಲ್ಲಿ ಇವಾಗ ಓದಂತಹ ವಚನ ಏನ್ ಹೇಳ್ತಿದೆ, ಇದು ಶಾಶ್ವತವಾಗಿರುವಂತಹ ಪ್ರೀತಿ. ಓದೋಣ 3ನೇ ವಚನವನ್ನು ಒಂದ್ಸಾರಿ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಇವತ್ತಿದ್ದು ನಾಳೆ ಹೋಗುವಂತಹ ಪ್ರೀತಿಯಿಂದಲ್ಲ. ನಾವು ಹುಟ್ಟುವುದಕ್ಕಿಂತ ಮುಂಚೆನೂ ಪ್ರೀತಿಸ್ತಿದ್ರು, ನಾವು ಮತ್ತೆ ಸತ್ತ ನಂತರನೂ ಪ್ರೀತಿಸ್ಲಿಕ್ಕೆ ರೆಡಿ ಇದ್ದಾರೆ ದೇವರು. ಹೌದಾ? ಶಾಶ್ವತವಾಗಿರುವಂತಹ ಪ್ರೀತಿ, ಅಳಿಯದೇ ಇರುವಂತಹ ಪ್ರೀತಿ, ಯಾವತ್ತೂ ಸಹ ಹೋಗದೇ ಇರುವಂತಹ ಪ್ರೀತಿ. ಈ ಪ್ರೀತಿ ದೇವರ ಪ್ರೀತಿ, ದೇವರು ಮನುಷ್ಯರ ಮೇಲೆ ಇಟ್ಟಿರುವಂತಹ ಪ್ರೀತಿ. ಅದಕ್ಕೋಸ್ಕರನೇ ಇಷ್ಟೊಂದು ಪಾಡು, ಮಗನನ್ನು ಕಳಿಸುವಂತಹದ್ದು, ಮತ್ತೆ ಮಾರ್ಪಡ್ತಾರೇನೋ ಅಂತ ನೋಡುವಂತಹದ್ದು, ಮತ್ತೆ ನನ್ನ ಹತ್ರ ಬರ್ತಾರೇನೋ ಅಂತ ನೋಡುವಂತಹದ್ದು, ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ದೇವರಿಗೆ ನಮ್ಮಿಂದ ಆಗುವಂತಹ ಲಾಭ ಅಂತೂ ಏನೂ ಇಲ್ಲ. ನಮ್ಮನ್ನ ಪ್ರೀತಿ ಮಾಡಿದ್ರೆ ದೇವರಿಗೆ ನಮ್ಮಿಂದ ಆಗುವಂತಹ ಲಾಭ, ಪ್ರಾಫಿಟ್ ಅನ್ನುವಂತಹದ್ದಂತೂ ಏನೂ ಇಲ್ಲ. ಪ್ರಾಫಿಟ್ ಎಲ್ಲ ನಮಗೆ. ಆದ್ರೆ ಪ್ರೀತಿ ಮಾಡ್ತಿರುವಂತಹದ್ದು ಮಾತ್ರ ದೇವ್ರು. ತ್ಯಾಗ ಮಾಡ್ತಿರುವಂತಹದ್ದು ಮಾತ್ರ ಪ್ರತಿ ಹಂತದಲ್ಲೂ ದೇವ್ರೆ. ಕೊಡ್ತಿರುವಂತಹದ್ದು ಮಾತ್ರ ಪ್ರತಿ ಹಂತದಲ್ಲೂ ದೇವ್ರೆ. ಅದು ಯಾವ ಎಕ್ಸ್ಪೆಕ್ಟೇಷನ್ ಸಹ ಇಲ್ಲದೆ, ಅಲ್ವಾ? ಏನ್ ಹೇಳಿದಾರೆ ಇಲ್ಲಿ? ನಾನು ನಿಮ್ಮನ್ನ ಪ್ರೀತಿ ಮಾಡಿರುವಂತಹದ್ದು ಶಾಶ್ವತ ಪ್ರೀತಿಯಿಂದಲೇ. ಇದು ಅಳಿಯದೇ ಇರುವಂತಹ ಪ್ರೀತಿ, ಶಾಶ್ವತವಾಗಿರುವಂತಹದ್ದು. ಈ ವರ್ಷ ಇದು ಮುಂದಿನ ವರ್ಷ ಹೋಗುವಂತಹ ಪ್ರೀತಿ ಅಲ್ಲ. ಅಲ್ಲಿ ಇನ್ನೊಂದು ಮಾತನ್ನ ಬಳಕೆ ಮಾಡಿದ್ದಾರೆ 3ನೇ ವಚನದಲ್ಲಿ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಸೆಳೆದುಕೊಳ್ಳುವಂತಹದ್ದು ಅಂದ್ರೆ ಏನ್ ಪ್ರಿಯರೇ? ನೋಡಿದೀವಲ್ವಾ ಸೆಳ್ಕೊಳ್ಳುವಂತಹದ್ದು. ಓಕೆ, ಈ ಲೋಕದಲ್ಲಿ ಸೆಳ್ಕೊಳ್ಳುವುದರ ಬಗ್ಗೆ ಮಾತಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಹೊತ್ತು. ಹುಡುಗ ಹುಡುಗಿಯನ್ನ ಇಷ್ಟಪಟ್ಟ ಅಂತ ಅನ್ಕೊಳ್ಳಿ. ಇನ್ ಸೆಳ್ಕೊಳ್ಳುವುದಕ್ಕೆ ಪ್ರಯತ್ನಗಳು ಹೆಂಗಿರುತ್ತೆ ಅಂತ ನೀವೇ ಹೇಳಿ. ಹುಡುಗ ಹುಡುಗಿಯನ್ನ ಇಷ್ಟಪಟ್ಟ, ಪ್ರೀತಿ ಮಾಡ್ತಿದೀನಿ ಅಂತ ಹೇಳ್ಕೊಂತಿದ್ದಾನೆ. ಇವಾಗ ಸೆಳ್ಕೊಳ್ಳುವಂತಹ ಪ್ರಯತ್ನಗಳು ಹೇಗಿರುತ್ತೆ ಹೇಳಿ. ವಶೀಕರಣ ಮಾಡ್ತಾರೆ. ವಶೀಕರಣ ಮಾಡ್ತಿದ್ದಾರೆ ತುಂಬಾ ಜನ. ಆಮೇಲೆ ವಶೀಕರಣವನ್ನು ಹೊರತುಪಡಿಸಿ ಹುಡುಗಿಯನ್ನ ಫಾಲೋ ಮಾಡುವಂತದ್ದು ಪ್ರತಿದಿನ. ಇಷ್ಟಕ್ಕೂ ಸ್ಕೂಲ್ ಮಕ್ಕಳ ಮಧ್ಯೆ ಪ್ರೀತಿ ಅನ್ನುವಂಥದ್ದು ಹೋಗ್ತದೆ ಅಂತ ಅನ್ನತ್ತೆ ಪ್ರಪಂಚ. ಹೌದಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಹುಡುಗಿ ಹಿಂದೆನೆ ಹೋಗುವಂತಹದ್ದು, ಕಾಲೇಜ್ ಹೋಗ್ಬೇಕಾದ್ರೆ ಹಿಂದೆನೆ ಹೋಗುವಂತ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಹಿಂದೆನೆ ಹೋಗುವಂತಹದ್ದು, ರಾತ್ರಿ ಹಗಲು ಮಧ್ಯಾಹ್ನ ಎಲ್ಲ ಟೈಮಲ್ಲೂ ಫಾಲೋ ಮಾಡುವಂತಹದ್ದು. ಹೌದಾ? ಮತ್ತೆ ನಾನು ನಿನ್ಗೋಸ್ಕರ ಅದ್ ಮಾಡ್ತೀನಿ, ಇದು ಮಾಡ್ತೀನಿ, ಇಲ್ಲಿಂದ ಬೀಳ್ತೀನಿ, ಅಲ್ಲಿಂದ ಬೀಳ್ತೀನಿ ಅಂತ ಹೇಳ್ಕೊಂಡು. ಹೌದಲ್ವಾ? ಇದೆ ಅಲ್ವಾ ಸೆಳ್ಕೊಡ್ಲಿಕ್ಕೆ ಮಾಡುವಂತಹ ಪ್ರಯತ್ನಗಳು ಇವೆಲ್ಲವೂ ಸಹ. ಒಳ್ಳೆ ಡ್ರೆಸ್ ಹಾಕೊಳ್ಳುವಂತಹದ್ದು, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳುವಂತಹದ್ದು. ಓಕೆ, ಈಗ ಹುಡುಗಿ ಹುಡುಗನನ್ನ ಇಷ್ಟಪಡ್ತಿದ್ದಾಳೆ ಅಂತ ಅನ್ಕೊಳ್ಳಿ. ಇಲ್ಲೇನ್ ನಡೆಯುತ್ತೆ? ಸೆಳ್ಕೊಡುವಂತಹ ಪ್ರಯತ್ನ. ಮತ್ತೆ ಸೇಮ್ ಮೇಕಪ್ ಮಾಡ್ಕೊಡುವಂತಹದ್ದು, ಫಾಲೋ ಮಾಡುವಂತಹದ್ದು, ಸುಮ್ನೆ ಕಾಲ್ ಮಾಡುವಂತಹದ್ದು, ಏನೇನೋ ನೆಪ ಹೇಳುವಂತಹದ್ದು. ಇದೆಲ್ಲ ಈ ಪ್ರಪಂಚದಲ್ಲಿ ಒಬ್ಬರು ಇನ್ನೊಬ್ಬರನ್ನ ಇಷ್ಟಪಟ್ರೆ ಸೆಳ್ಕೊಡ್ಲಿಕ್ಕೆ ಮಾಡುವಂತಹ ಪ್ರಯತ್ನ. ದೇವ್ರು ಏನೇನ್ ಮಾಡಿದ್ರಂತೆ ಗೊತ್ತಾ? ನಮ್ಮನ್ನ ಸೆಳ್ಕೊಡ್ಲಿಕ್ಕೆ. ನಾವು ಹೋಗ್ಲಿಲ್ವಂತೆ ಹತ್ರ. ಇಷ್ಟಕ್ಕೂ ಮನುಷ್ಯರನ್ನ ದೇವರು ಪ್ರಪ್ರಥಮವಾಗಿ ಪ್ರೀತಿ ಮಾಡಿದ್ರಲ್ವಾ? ದೇವರು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾವು ಹೋಗ್ಲಿಲ್ವಂತೆ ಹತ್ರ. ದೇವ್ರು ಏನೇನೋ ಮಾಡ್ಬೇಕಾಗಿ ಬಂತು ಈ ಪ್ರಪಂಚವನ್ನ ಸೆಳ್ಕೊಳ್ಲಿಕ್ಕೆ. ಮಗನನ್ನ ಕಳಿಸ್ಬೇಕಾಗಿ ಬಂತು. ಆ ಇಸ್ರಾಯೇಲಿಯರ ಕಾಲದಲ್ಲಂತೂ ಎರಡ ದೇವ್ರು ಮಾಡಿತ್ತು ಮಕ್ಕಳನ್ನ ಸೆಳ್ಕೊಳ್ಲಿಕ್ಕೆ. ಒಂದ್ಸರಿ ಕಪ್ಪೆ ತಗೊಂಡ್ ಬರ್ತಾರೆ, ಒಂದ್ಸರಿ ಮಿಡತೆ ತಗೊಂಡ್ ಬರ್ತಾರೆ, ಒಂದ್ಸರಿ ನದಿ ನೀರನ್ನ ರಕ್ತವನ್ನಾಗಿ ಮಾಡ್ತಾರೆ, ಮತ್ತೆ ನೀರನ್ನಾಗಿ ಮಾಡ್ತಾರೆ. ಈ ಪ್ರಯತ್ನಗಳೆಲ್ಲ ಏನಕ್ಕೋಸ್ಕರ ಗೊತ್ತಾ? ಫರೋಹನಿಗೆ ಪಾಠ ಕಲಿಸ್ಬೇಕು ಅಂತಲ್ಲ, ಭಸ್ಮ ಮಾಡ್ಬೋದು. ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಐಗುಪ್ತ್ಯರನ್ನ ಭಸ್ಮ ಮಾಡಿ ಮುಗಿಸ್ಬಿಡ್ಬೋದು ದೇವ್ರು. ಈ ಪ್ರಯತ್ನಗಳೆಲ್ಲ ಏನಕ್ಕೋಸ್ಕರ ಅಂದ್ರೆ ದೇವರು ಪ್ರೀತಿ ಮಾಡ್ತಿದ್ದಾರೆ ಯಾರನ್ನ? ಮಕ್ಕಳನ್ನ. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯನ್ನ, ಅಂದ್ರೆ ಒಂದು ಕಡೆಯಿಂದ ಒನ್ ಸೈಡ್ ಲವ್ ಅಂತ ಹೇಳಿ ಕರಿತೀವಲ್ವಾ? ಒಬ್ರು ಮಾತ್ರ ಪ್ರೀತಿ ಮಾಡ್ತಿದ್ದಾರೆ, ಇನ್ನೊಬ್ರು ಪ್ರೀತಿ ಮಾಡ್ತಿಲ್ಲ. ಈ ಒನ್ ಸೈಡ್ ಲವರ್ ಯಾರು ಅಂದ್ರೆ ಪ್ರಾರಂಭದಿಂದಲೂ ದೇವ್ರು ಮಾತ್ರ. ನಾವ್ ಮತ್ತೆ ಪ್ರೀತಿ ಮಾಡ್ತೀವ ದೇವ್ರನ್ನ? ದೇವ್ರು ಮಾತ್ರ ನಮ್ಮನ್ನ ಪ್ರೀತಿ ಮಾಡ್ತಾರ? ಆ ಪ್ರೀತಿಯನ್ನ ನಾವ್ ಯೂಸ್ ಮಾಡ್ಕೊಳ್ತೀವ? ಹೌದು. ದೇವರು ಮನುಷ್ಯರನ್ನ ಪ್ರೀತಿ ಮಾಡ್ತಿದ್ದಾರೆ, ನಾವ್ ಯಾವತ್ತೂ ಪ್ರೀತಿ ಮಾಡ್ತಿಲ್ಲ ದೇವ್ರನ್ನ. ನಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ದೇವ್ರು ಮಾಡಿದಂತ ಕೆಲಸಗಳು ಏನೇನ್ ಗೊತ್ತಾ? ಐಗುಪ್ತ್ಯರ ಮಧ್ಯದಲ್ಲಿ ಮಾಡಿದಂತ ಅಷ್ಟು ಸೂಚಕ ಕಾರ್ಯಗಳು, ಆಮೇಲೆ ದೇವ್ರು ಮಾಡ್ತಿರುವಂತ ಇಷ್ಟು ಸೂಚಕ ಕಾರ್ಯಗಳು, ಈ ಆಕಾಶ, ಈ ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದೆಲ್ಲ ಏನಕ್ಕೋಸ್ಕರ ಅಂದ್ರೆ ನಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಮಾಡ್ತಿರುವಂತಹ ಪ್ರಯತ್ನ. ಒಬ್ಬ ನಿಜವಾಗಿ ಪ್ರೀತಿ ಮಾಡುವಂತಹ ಪ್ರಿಯನು ಮನುಷ್ಯರಿಗೋಸ್ಕರ, ಮಕ್ಕಳನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ, ಮಕ್ಕಳು ಮತ್ತೆ ತನ್ನನ್ನು ಪ್ರೀತಿ ಮಾಡ್ಕೊಳ್ಲಿಕ್ಕೋಸ್ಕರ ಇಷ್ಟನ್ನ ಮಾಡ್ತಿದ್ದಾರೆ. ಯಾವತ್ತಾದ್ರೂ ನನ್ನ ಮಕ್ಕಳು ಸೂರ್ಯನನ್ನ ಒಂದ್ಸಾರಿ ನೋಡ್ತಾರೆ, ಸೂರ್ಯನನ್ನ ನೋಡಿ ಯಾರು ಮಾಡಿದ್ದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿರುವಂತಹದ್ದು ಯಾರು ಅಂತ ಹೇಳಿ ಹುಡುಕ್ತಾರೆ. ಅವಾಗ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ನನ್ನ ಬಗ್ಗೆ ತಿಳ್ಕೊತಾರೆ. ಅವಾಗ ನನ್ನ ಪ್ರೀತಿ ಅವ್ರಿಗೆ ಅರ್ಥ ಆಗತ್ತೆ ಅಲ್ವಾ? ಸೆಳೆದುಕೊಂಡಿದ್ದೇನೆ. ಇಲ್ಲಿ ಈ ವಚನವನ್ನು ಓದುದವಲ್ಲ, ಯೆರೆಮೀಯನ ಗ್ರಂಥ 31:3.
ಅಲ್ಲಿ ಏನರ್ಥ ಆಯ್ತು ನಮಗೆ? ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆಕೊಂಡಿದ್ದೇನೆ. ನನ್ನ ಪ್ರೀತಿಯಿಂದ ಸೆಳ್ಕೊಂಡಿದ್ದೀನಿ. ಅದಕ್ಕೆ ಏನೇನೋ ಮಾಡ್ಬೇಕಾಗಿ ಬಂತು ದೇವ್ರು. ಒಂದಾ ಎರಡ? ಈ ಲೋಕದಲ್ಲಿ ಒಬ್ಬ ಪ್ರೀತಿ ಮಾಡಿದ್ರೆ ಇನ್ನೊಬ್ಬ ಹುಡುಗಿಗೋಸ್ಕರ ಹುಡುಗ ಮಾಡುವಂತ ಕೆಲಸಗಳು ಏನೇನೇನೋ ಮಾಡ್ತಾನೆ. ಗ್ರೀಟಿಂಗ್ ಕಾರ್ಡ್ ಕೊಡುವಂತಹದ್ದು, ಫ್ಲವರ್ ಕೊಡುವಂತಹದ್ದು, ರೋಸ್ ಕೊಡುವಂತಹದ್ದು. ಹೌದಾ? ಇದೇನು ಅಲ್ಲ ಗೊತ್ತಾ? ನಿಜವಾಗ್ಲೂ ಈ ತರ ಇಂಪ್ರೆಸ್ ಮಾಡ್ಬೇಕು ನನ್ನ ಮಕ್ಕಳನ್ನ ಪ್ರಪ್ರಥಮವಾಗಿ ಅನ್ಕೊಂಡಿದ್ದು ದೇವ್ರು. ಅದಕ್ಕೋಸ್ಕರನೇ ಇಷ್ಟೊಂದು ಸುಂದರವಾಗಿದೆ ಈ ಸೃಷ್ಟಿ. ಯಾವತ್ತಾದ್ರೂ ಇದನ್ನ ನೋಡಿ ನನ್ನ ಪ್ರೀತಿ ಅನ್ನುವಂತಹ ನನ್ನ ಮಕ್ಕಳಿಗೆ ಗೊತ್ತಾಗತ್ತೆ. ಫಸ್ಟ್ ಮಾಡಿದಂತಹ ಪ್ರೀತಿ, ಎಲ್ಲದಕ್ಕಿಂತ ಮುಂಚೆ ಮಾಡಿದಂತಹ ಪ್ರೀತಿ ಇದು. ನಾವು ಪ್ರೀತಿ ಮಾಡುವುದಕ್ಕಿಂತ ಮುಂಚೆ ಮಾಡಿದಂತಹ ಪ್ರೀತಿ, ನಾವು ಹುಟ್ಟುವುದಕ್ಕಿಂತ ಮುಂಚೆ ಇದ್ದಂತಹ ಪ್ರೀತಿ ದೇವರಲ್ಲಿ ನಮ್ಮ ಮೇಲೆ. ಹೌದಾ? ಇದು ನಿಜವಾದ ಪ್ರೀತಿ. ಈ ಪ್ರಪಂಚದಲ್ಲಿ ನಮಗೆ ಕಾಣಿಸುವಂತಹ 2 ದಿನ ಇದ್ದು ಹೋಗುವಂತಹ ಪ್ರೀತಿ ಅಲ್ಲ. ಮಗನನ್ನೇ ನಮಗೋಸ್ಕರ ಕೊಟ್ಟಂತಹ ಪ್ರೀತಿ ನಿಜವಾದಂತಹ ಪ್ರೀತಿ. ನಮಗೋಸ್ಕರ ಆ ಮಗನು ತಾನೇ ಬಂದು ಬಲಿಯಾದಂತಹ ಪ್ರೀತಿ ನಿಜವಾದ ಪ್ರೀತಿ. ಅದನ್ನ ಪ್ರೀತಿ ಅಂತ ಹೇಳಿ ಕರಿಬಹುದು. ಈ ಪ್ರಪಂಚದಲ್ಲಿ ನಿಮಗೆ ಕಾಣಿಸುವಂತಹ 2 ದಿನ ಇದ್ದು 3ನೇ ದಿನ ಹೋಗುವಂತಹದ್ದಲ್ಲ. ಯೆಶಾಯನ ಗ್ರಂಥ ಕೊನೆ ವಚನ ಇವತ್ತಿಗೆ. ಯೆಶಾಯನ ಗ್ರಂಥ 54ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಬೆಟ್ಟಗಳು ವಸ್ತುವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾದವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಹೌದಾ? ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಯೆಶಾಯನ ಗ್ರಂಥ 54:10 ದೇವರು ಏನಂತ ಹೇಳಿದ್ದಾರೆ? ಇಷ್ಟಕ್ಕೂ ಈ ಪ್ರಪಂಚದ ಪ್ರೀತಿ ಇವತ್ತಿದ್ದು ನಾಳೆ ಹೋಗುವಂತಹ ಪ್ರೀತಿ ಅಂತ ಹೇಳಿ ಮಾತಾಡ್ಕೊಳ್ತಿದೀವಲ್ವಾ? ಹಾಗಿದ್ರೆ ಇನ್ ದೇವರ ಪ್ರೀತಿ ಎಂತಹದ್ದಂದ್ರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು. ಬೆಟ್ಟಗಳು ಒಂದ್ ವೇಳೆ ತನ್ನ ಸ್ಥಳದಿಂದ ಕದಲಿದ್ರು ಕದಲತ್ತೆ, ಬಿಟ್ಟು ಹೊರಟೋದ್ರು ಹೊರಟೋಗತ್ತೆ. ನೆಕ್ಸ್ಟ್, ಗುಡ್ಡಗಳು ಕದಲಿಯಾವು. ಇಷ್ಟಕ್ಕೂ ಬೆಟ್ಟ ಗುಡ್ಡಗಳಿಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಪ್ರಿಯರೇ ಅಡಿಪಾಯ. ನೀವ್ ಮೇಲ್ ನೋಡ್ತಿರುವಂತಹ ನಿಮ್ ಕಣ್ಣಿಗೆ ಮೇಲೆ ಏನ್ ಬೆಟ್ಟ ಕಾಣಿಸುತ್ತೆ ಅಷ್ಟ್ ಮಾತ್ರ ಅಲ್ಲ ಬೆಟ್ಟ, ಅದಕ್ಕೆ ಫೌಂಡೇಶನ್ ಇರುತ್ತೆ. ಮೇಲೆ ಎಷ್ಟು ದೊಡ್ಡದಾಗಿರುತ್ತೋ ಬೆಟ್ಟ, ಕಲ್ಲು, ಅಷ್ಟೇ ಕಲ್ಲು ಒಳಗಡೆನೂ ಇರುತ್ತೆ, ಭೂಮಿ ಒಳಗಡೆ ಇರುತ್ತೆ ಅಡಿಪಾಯವಾಗಿ. ಅಷ್ಟು ಗಟ್ಟಿಯಾಗಿರುತ್ತೆ ಬೆಟ್ಟ. ಅದರ ಸ್ಥಳದಿಂದ ಯಾವತ್ತೂ ಸಹ ತಪ್ಪಿ ಹೋಗೋದಿಲ್ಲ ಬೆಟ್ಟ ಅನ್ನುವಂಥದ್ದು. ಆದ್ರೆ ಸತ್ಯವೇದ ಏನ ಹೇಳ್ತಿದೆ ಗೊತ್ತಾ? ಆ ಬೆಟ್ಟ ಯಾವತ್ತೂ ಸಹ ತನ್ನ ಸ್ಥಳದಿಂದ ಕದಲೋದಿಲ್ಲ. ಅದೊಂದು ವೇಳೆ ಕದಲಿದ್ರು ಕದಲುತ್ತೆ. ಈಗ ಮುಂದೆ ಏನ್ ಹೇಳಿದ್ದಾರೆ? ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು, ಇಂಗ್ಲಿಷ್ ಅಲ್ಲಿ ಸ್ಪಷ್ಟವಾಗಿ, ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಸ್ಪಷ್ಟವಾಗಿ ಈ ಸ್ಥಳದಲ್ಲಿ ಪ್ರೀತಿ ಅನ್ನುವಂತಹದ್ದು ಮೆನ್ಷನ್ ಆಗಿದೆ. ಓಕೆ, ಪ್ರೀತಿ ಅಂತ ಅನ್ಕೊಂಡು ಹೋದ್ರೆ ಈ ಮಾತನ್ನ, ನನ್ನ ಕೃಪೆಯು ಅಂದ್ರೆ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು. ಯಾವತ್ತೂ ಸಹ ಬಿಟ್ಟು ಹೋಗೋದಿಲ್ಲ. ದೇವರ ಪ್ರೀತಿ ನಮ್ಮನ್ನ ಅಂತ ಹೇಳ್ಕೊಳ್ತಿದಾರೆ ದೇವ್ರು. ಹೌದಾ? ನನ್ನ ಪ್ರೀತಿ ಬೆಟ್ಟಗಳು ಒಂದ್ ವೇಳೆ ಕದಲಿದ್ರು ಸಹ ತನ್ನ ಸ್ಥಳದಿಂದ, ಗುಡ್ಡಗಳು ಅಲ್ಲಾಡಿದ್ರು ಸಹ ನನ್ನ ಪ್ರೀತಿ ನಿನ್ನ ಮೇಲಿಂದ ಬಿಟ್ಟು ಹೋಗೋದಿಲ್ಲ. ಇದಲ್ವಾ ನಿಜವಾದ ಪ್ರೀತಿ? ಅಲ್ವಾ? ನೀವು ಪ್ರಪಂಚದಲ್ಲಿ ನೋಡುವಂತಹದ್ದ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ನಿಜವಾದ ಪ್ರೀತಿ? ಪ್ರಪ್ರಥಮವಾಗಿ ಪ್ರೀತಿ ಅನ್ನುವಂತಹ ಪದಕ್ಕೆ ಅರ್ಥ ಕೊಟ್ಟಿತ್ತು, ಈ ಪದ ಬಂದಿದ್ದೇ ದೇವರಿಂದ. ಪ್ರೀತಿ ಅನ್ನುವಂತಹ ಪದ ಹುಟ್ಟಿದ್ದೇ ದೇವರಿಂದ. ಇಷ್ಟಕ್ಕೂ ನಾನು ಅದಕ್ಕೆ ಆಗ್ಲೂ ಹೇಳಿದೆ, ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪಂಚ ಯಾವ್ದಾದ್ರು ಏನನ್ನಾದ್ರೂ ಓದ್ಬೇಕು ಅಂದ್ರೆ ಗ್ರೀಟಿಂಗ್ ಕಾರ್ಡ್ಸ್ ಅನ್ನಲ್ಲ. ಯಾವ್ದನ್ನ ಓದ್ಬೇಕು? ವಾಟ್ಸ್ಆಪ್ ಮೆಸೇಜಸ್ ಗಳನ್ನಲ್ಲ, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಲವ್ ಬಗ್ಗೆ ವಿಚಿತ್ರವಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನಲ್ಲ, ಕವನಗಳನ್ನ, ಕವಿತೆಗಳನ್ನಲ್ಲ, ಸತ್ಯವೇದವನ್ನ. ಯಾಕೆಂದ್ರೆ ಇಷ್ಟುದ್ದ ಬರ್ಸಿದಾರಲ್ವಾ ದೇವ್ರು, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ. ಇದೊಂದು ಕವನ ಗೊತ್ತಾ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ? ಅಷ್ಟುದ್ದ ಇದೆ ಇದು. ಅದ್ರಲ್ಲಿ ಇರುವಂತಹದ್ದೆಲ್ಲ ಬರೀ ಪ್ರೀತಿನೇ, ಬೇರೆ ಏನೂ ಇಲ್ಲ. ಸತ್ಯವೇದದ ಉದ್ದಕ್ಕೂ ನೀವು ಓದಿದ್ರೆ ಬರೀ ಪ್ರೀತಿ. ಇವಾಗ 4 ವಚನಗಳನ್ನ ಓದಿದೀವಿ ಸಂದೇಶದಲ್ಲಿ. ಆ 4 ವಚನಗಳನ್ನ ಇನ್ನೊಂದ್ಸಾರಿ ತೆಗೆದು ನೋಡಿ, ಎಲ್ಲದರಲ್ಲೂ ಪ್ರೀತಿ ಅನ್ನುವಂಥದ್ದು ನಿಮಗೆ ಕಾಣಿಸುತ್ತೆ. ಆ ಪದ ನಿಮ್ಮ ಕಣ್ಣು ಕಾಣಿಸುತ್ತೆ. ಹೌದಾ? ಮೊದಲನೇ ವಚನದಲ್ಲಿ ಯೇಸುಕ್ರಿಸ್ತರು ಲೋಕವನ್ನು ಪ್ರೀತಿ ಮಾಡಿದ್ರು, ಅದಕ್ಕೋಸ್ಕರ ನಮಗೋಸ್ಕರ ಬಂದ್ರು ಅಂತ ನೋಡ್ಕೊಂಡ್ರಿ ಅಲ್ವಾ? ಯೆರೆಮೀಯನ ಗ್ರಂಥ 31:3 ನನ್ನ ಪ್ರೀತಿ ಶಾಶ್ವತವಾಗಿರುವಂತಹದ್ದು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಮಮತೆಯಿಂದ ಸೆಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಈ ವಚನದಲ್ಲಿ ಬೆಟ್ಟ ಅಲ್ಲಾಡಿದ್ರು, ಗುಡ್ಡ ಕದಲಿದ್ರು, ನನ್ನ ಪ್ರೀತಿ ಮಾತ್ರ ನಿಮ್ ಮೇಲಿಂದ ಬಿಟ್ಟು ಹೋಗೋದಿಲ್ಲ ಅಂತಾರೆ. ಫಸ್ಟ್ ಶುರುವಾದಂತಹ ಲವ್, ಮನುಷ್ಯರನ್ನ ಪ್ರಪ್ರಥಮವಾಗಿ ಶುರು ಮಾಡಿದ್ರು ಪ್ರೀತಿ ಮಾಡ್ಲಿಕ್ಕೆ ದೇವ್ರು ಅಲ್ವಾ? ಅದಕ್ಕೋಸ್ಕರನೇ ಈ ಸೃಷ್ಟಿಯಲ್ಲ, ಯಾವ ಎಕ್ಸ್ಪೆಕ್ಟೇಷನ್ ಸಹ ಇಲ್ಲದೆ, ಮತ್ತೆ ಏನೋ ನಾವು ಹಿಂದಿರುಗಿ ಕೊಡ್ಲಿಕ್ಕೆ ಆಗದೆ ಇದ್ರು ಸಹ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತರು ಮತ್ತೆ ನಾವು ಹಿಂದೆ ತಿರುಗಿ ಏನು ಕೊಡ್ಲಿಕ್ಕೆ ಆಗದೆ ಇದ್ರು ಸಹ ನಮ್ಮನ್ನ ಪ್ರೀತಿ ಮಾಡಿ ಲೋಕಕ್ಕೆ ಬಂದ್ರು, ನಮಗೋಸ್ಕರ, ಪಾಪಿಗಳಾಗಿರುವಂತಹ ನಮಗೋಸ್ಕರ ಅಲ್ವಾ? 2 ಕಣ್ಣಿಲ್ಲದೆ ಇರುವಂತವ್ರನ್ನ ಯಾರು ಪ್ರೀತಿ ಮಾಡೋದಿಲ್ಲ ಈ ಲೋಕದಲ್ಲಿ. 2 ಕಾಲಿಲ್ಲದೆ ಇರುವಂತವ್ರನ್ನ ಒಬ್ಬ ಮನುಷ್ಯ ಆಕೆಯನ್ನು, ಆ ಹುಡುಗಿಯನ್ನು ಅಥವಾ ಹುಡುಗ ಹಂಗಿದ್ರೆ ಹುಡುಗಿ ಹುಡುಗನನ್ನು ಪ್ರೀತಿ ಮಾಡುವುದಿಲ್ಲ.
ಆದ್ರೆ ನಮ್ಮ ಹತ್ರ ಇರುವಂತಹದೆಲ್ಲ ಲೋಪದೋಷಗಳೇ. ಮನುಷ್ಯರ ಹತ್ರ ಇರುವಂತಹದೆಲ್ಲ ಲೋಪದೋಷಗಳೇ. ಅವ್ರು ಪಾಪಿಗಳು, ದೇವರು ಪರಿಶುದ್ಧರು. ಇವ್ರು ಏನೂ ಇಲ್ಲದೆ ಇರುವಂತಹದ್ದು, ದೇವರು ಎಲ್ಲ ಇರುವಂತವರು. ಏನು ಇಲ್ಲದೆ ಇರುವಂತಹ ನಮ್ಮನ್ನ ಎಲ್ಲ ಇರುವಂತಹ ದೇವರು ಪ್ರೀತಿ ಮಾಡ್ತಾರೆ. ಲೋಪನೇ ಇಲ್ಲದೆ ಇರುವಂತಹ ದೇವರು ಲೋಪಗಳಿಂದ ತುಂಬಿಕೊಂಡಿರುವಂತಹ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಯಾವಾಗಿಂದ ಗೊತ್ತಾ? ನಾವು ಹುಟ್ಟುವುದಕ್ಕಿಂತ ಮುಂಚೆಯಿಂದ. ನೀವು ನೋಡಿದ್ದು ಸತ್ಯವೇದಲ್ಲಿರುವಂತಹ ವಚನಗಳು. ನಾವು ಹುಟ್ಟುವುದಕ್ಕಿಂತ ಮುಂಚಿನಿಂದ ಶುರುವಾದಂತಹ ಪ್ರೀತಿ ಶಾಶ್ವತವಾಗಿರುವಂತಹ ಪ್ರೀತಿ. ಓಕೆ, ಪ್ರೀತಿಗೆ ಕೇರ್ ಆಫ್ ಅಡ್ರೆಸ್ ಏನು ಅಂತ ಹೇಳಿದ್ರೆ ದೇವ್ರೆ. ಪ್ರೀತಿಗೆ ಸೋರ್ಸ್ ಏನು ಅಂತ ಹೇಳಿದ್ರೆ ದೇವ್ರೆ. ತಂದೆ ತಾಯಿಯಲ್ಲಿ ಪ್ರೀತಿ ಇದೆ, ಸಂತೋಷ. ಇಟ್ಟಿದ್ಯಾರು? ದೇವ್ರು. ನಿಮ್ಮ ಅಜ್ಜಿ ತಾತ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಅಂದ್ರೆ ನಾರ್ಮಲ್ ಆಗಿ ಅಜ್ಜ ಅಜ್ಜಂದಿರು ಮೊಮ್ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಮುದ್ದಾಗಿ ಬೆಳೆಸ್ತಾರೆ. ಕಾರಣ ಏನು? ದೇವ್ರಿಟ್ಟಿರುವಂತಹ ಪ್ರೀತಿ ಅಲ್ವಾ? ನಿಜವಾಗ್ಲೂ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪಂಚ ತಿರುಗಿ ನೋಡ್ಬೇಕು. ಯಾರನ್ನಂದ್ರೆ ಫಸ್ಟ್ ಮನುಷ್ಯರನ್ನ ಪ್ರೀತಿ ಮಾಡ್ಲಿಕ್ಕೆ ಫಸ್ಟ್ ಈ ಪ್ರಪಂಚಕ್ಕೆ ಪ್ರೀತಿ ಅನ್ನುವಂತಹದನ್ನ ತಗೊಂಡ್ ಬಂದಿರುವಂತಹ ವ್ಯಕ್ತಿಯನ್ನ ಅವರೇ ದೇವ್ರು. ಅನ್ಫಾರ್ಚುನೇಟ್ಲಿ ದೇವ್ರು ಅನ್ನುವಂಥವ್ರ ನೆನಪೇ ಬರೋದಿಲ್ಲ ಈ ಪ್ರಪಂಚಕ್ಕೆ ಅಲ್ವಾ? ಈ ಪ್ರಪಂಚಕ್ಕೆ ಬರುವಂತಹದ್ದೆಲ್ಲ ಇನ್ನೊಬ್ರು ವಿಶ್ ಮಾಡಿದ್ರ, ಗ್ರೀಟಿಂಗ್ ಕಾರ್ಡ್ ಕೊಟ್ರ, ಗಿಫ್ಟ್ ಕೊಟ್ರ, ಇಷ್ಟೇನಾ? ಈ ಸತ್ಯ ಗೊತ್ತಾಗಿರುವಂತಹ ನಾವಾದ್ರೂ ಇದು ಟ್ರೂ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ ಅನ್ನುವಂತಹದನ್ನ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡೋಣ, ಹೇಳೋಣ. ಯಾರಾದ್ರೂ ನಿಮಗ್ ಗೊತ್ತಿರುವಂತವ್ರು ಇದ್ರೆ ಅವ್ರು ಕುತ್ಕೊಂಡ್ ಪ್ರಶ್ನೆ ಕೇಳಿ. ನಿಮ್ ಪಕ್ಕದಲ್ಲಿ ಕೂರಿಸ್ಕೊಂಡು ನಿಮಗ್ ಗೊತ್ತಿರುವಂತ ಯವನಸ್ಥರು ಯಾರಾದ್ರೂ ಇದ್ರೆ, ನಾನ್ ಪ್ರೀತಿ ಮಾಡ್ತಿದೀನಿ, ಅದ್ ಮಾಡ್ತಿದೀನಿ, ಇದ್ ಮಾಡ್ತಿದೀನಿ ಅಂತ ಹೇಳ್ಕೊಡುವಂತವ್ರು, ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿ. ಇಷ್ಟಕ್ಕೂ ಎರಡು ಕಣ್ಣು ಇಲ್ಲ ಅಂತ ಅನ್ಕೋ ಒಂದ್ ಹುಡುಗಿಗೆ, ಯಾವ್ದಾದ್ರು ಹುಡುಗ ಆ ಹುಡುಗಿಯನ್ನ ಇಷ್ಟಪಡ್ತಾನ ಅಂತ ಕೇಳಿ ಒಂದ್ಸಾರಿ. ಎರಡು ಕಾಲಿಲ್ಲ ಅಂತ ಅನ್ಕೊಳ್ಳಿ ಹುಡುಗನಿಗೆ, ಯಾವ್ದಾದ್ರು ಹುಡುಗಿ ಪ್ರಪಂಚದಲ್ಲಿ ಆ ಹುಡುಗನನ್ನ ಇಷ್ಟಪಡ್ತಾಳ? ಇಲ್ಲ. ಅಂದ್ರೆ ಲೋಪದೋಷಗಳಿದ್ರೆ ಇಷ್ಟಪಡೋದಿಲ್ಲ. ನಮ್ಮ ಹತ್ರ ಇರುವಂತಹದ್ದೆಲ್ಲ ಲೋಪ ಆಗಿದ್ರು ಸಹ, ನಾವ್ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿಲ್ಲದೆ ಇದ್ರು ಸಹ, ಯಾವ್ದ್ರಲ್ಲೂ ಸರಿಯಾಗಿರುವಂತವ್ರು ಇಲ್ಲದೆ ಇದ್ರು ಸಹ, ಅಲ್ಲದೆ ಇದ್ರು ಸಹ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ರು ಅಂತ ಹೇಳಿ ಬಿಡಿಸಿ ಹೇಳಿ. ಆ ಶಾಶ್ವತವಾಗಿರುವಂತಹ ಪ್ರೀತಿಗೂ ಈ ಲೋಕದ ಪ್ರೀತಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಮ್ಮನ್ನ ಫಸ್ಟ್ ಟೈಮ್ ಪ್ರೀತಿ ಮಾಡಿರುವಂತವರು ನೀವು ತಂದೆ. ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ನೀವು. ನಮ್ಮನ್ನ ಸೆಳ್ಕೊಂಡ್ಲಿಕ್ಕೋಸ್ಕರ ನೀವು ಮಾಡಿದಂತಹ ಕೆಲಸ ಒಂದಲ್ಲ ಎರಡಲ್ಲ. ನಮ್ಮ ಸೆಳ್ಕೊಂಡ್ಲಿಕ್ಕೋಸ್ಕರ ಸಾಕಷ್ಟು ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ವಿಶೇಷವಾಗಿರುವಂತಹ ಮಹತ್ ಕಾರ್ಯಗಳನ್ನ, ಈ ಸೃಷ್ಟಿ, ಆಕಾಶ, ಭೂಮಿ ಇವೆಲ್ಲವೂ ಸಹ ನಮ್ಮನ್ನ ನಿಮ್ ಹತ್ರ ನೀವು ಕರ್ಕೊಂಡ್ಲಿಕ್ಕೆ ಮಾಡಿರುವಂತಹ ಪ್ರಯತ್ನಗಳು ನಿಮ್ಮ ಪ್ರೀತಿಯ ಒಂದು ಭಾಗವಾಗಿ ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ತಂದೆ. ಇದನ್ನ ಗುರುತಿಸಿರುವಂತಹ ನಾವು ಈ ಪ್ರಪಂಚದಲ್ಲಿ ಯಾವುದೋ ಅಶಾಶ್ವತವಾಗಿರುವಂತಹ ಪ್ರೀತಿಗಳಿಗೋಸ್ಕರ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ ಬಲಿಯಾಗ್ಲಿಕ್ಕೆ ಬಿಡದೆ, ಯವನಸ್ಥರಾಗಿರುವಂತಹ ನಾವು ಬಲಿಯಾಗದೆ, ನಮ್ಮನ್ನ ನಾವು ಸ್ಥಿರ ಚಿತ್ತದಿಂದ ಎಚ್ಚರವಾಗಿತ್ತು ಶಾಶ್ವತವಾಗಿರುವಂತಹ ನಿಮ್ಮ ಪ್ರೀತಿಗೆ ಮಾತ್ರ ಜಾಗ ಕೊಟ್ಟು, ನಿಮ್ಮ ಪ್ರೀತಿ ನೀವ್ ಯಾರ್ಯಾರಲ್ಲಿ ಯಾವ ಯಾವ ಸಂಬಂಧದಲ್ಲಿ ಇಟ್ಟಿದಿರೋ ಈ ಭೂಮಿಯ ಮೇಲೆ, ತಂದೆ ತಾಯಿಯಂದಿರ ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರುವಂತಹ ಪ್ರೀತಿ ಆಗಿರ್ಬೋದು, ಅಜ್ಜ ಅಜ್ಜಂದಿರು ತಮ್ಮ ಮೊಮ್ಮಕ್ಕಳ ಮೇಲೆ ಇಟ್ಟಿರುವಂತಹ ಪ್ರೀತಿ ಆಗಿರ್ಬೋದು, ಈ ಸಂಬಂಧಗಳಲ್ಲಿ ಇರುವಂತಹ ಪ್ರೀತಿಯನ್ನ ಗುರುತಿಸಿ ಇದಕ್ಕೂ ಸಹ ಪ್ರಾಧಾನ್ಯತೆಯನ್ನು ಕೊಟ್ಟು, ನಮಗ್ ನೀವು ಭೂಮಿಯ ಮೇಲೆ ನೀವು ಸಾಕಷ್ಟು ಪ್ರೀತಿಯನ್ನ ನಮ್ಮ ಮೇಲೆ ಸುರಿದು ಮತ್ತೆ ಈ ಭೂಮಿಯ ಮೇಲೆ ಇನ್ನೊಂದಷ್ಟು ಜನರಲ್ಲಿ ಪ್ರೀತಿಯನ್ನ ಇಟ್ಟಿದ್ದೀರಾ ನಮ್ಮನ್ನ ನೋಡ್ಕೊಳ್ಲಿಕ್ಕೋಸ್ಕರ. ಈ ಎಲ್ಲಾ ಪ್ರೀತಿಗೂ ಬೆಲೆ ಕೊಟ್ಟು ಇದು ನಿಜವಾಗ್ಲೂ ಪ್ರೀತಿ ಅಂತ ಹೇಳಿ ನಾವು ಗುರುತಿಸಿ, ನಿಮ್ಮಿಂದ ಬಂದಿರುವಂತಹದ್ದು, ನಿಮ್ಮ ಮಗನು ನಮ್ಮ ಮೇಲೆ ತೋರಿಸಿರುವಂತಹದ್ದು ನಿಜವಾದ ಪ್ರೀತಿಯನ್ನ ಅಂತ ಹೇಳಿ ಗುರುತಿಸಿ, ಈ ಪ್ರಪಂಚಕ್ಕೆ ಈ ಸಂದೇಶವನ್ನ, ಈ ಮಾಹಿತಿಯನ್ನ ಸಾಕಷ್ಟು ಜನ ಮೋಸ ಹೋಗ್ತಿದ್ದಾರೆ ತಂದೆ, ಇದು ಗೊತ್ತಿಲ್ಲದೆ ಇದನ್ನ ಮುಟ್ಟಿಸುವಂತಹ ಮಕ್ಕಳಾಗಿ ನಾವ್ ಆಗ್ತೀವಿ. ಅದಕ್ಕೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ ನಮಗೆ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬರ ಜೀವನದಲ್ಲೂ ಅವರು ತಾವು ಕೇಳಿರುವಂತಹ ಸಂದೇಶವನ್ನ, ತಾವು ಕೇಳಿರುವಂತಹ ಈ ಸಂದೇಶವನ್ನ ಇನ್ನೊಬ್ಬರಿಗೆ ಹೇಳುವಂತಹ ಅವಕಾಶಗಳನ್ನ ಅವರ ಜೀವನದಲ್ಲಿ ಕಲ್ಪಿಸ್ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮ್ಮ ಸಭಾಪಾಲಕರು ರಾಮೋಣ್ಣನವರು ಅತ್ಯಂತ ಇನ್ನೂ ಬೇಗ ತಮ್ಮ ಗಾಯ ಪೂರ್ತಿಯಾಗಿ ಒಣಗಿ ಮತ್ತೆ ಮೊದಲಿನ ರೀತಿಯಲ್ಲಿ ಪ್ರಯಾಣ ಮಾಡುವಂತಹದ್ರಲ್ಲಾಗಿರ್ಬೋದು, ಸುವಾರ್ತೆಗೋಸ್ಕರ ಹೋಗುವಂತಹದ್ರಲ್ಲಾಗಿರ್ಬೋದು, ಈ ಎಲ್ಲಾ ವಿಚಾರದ ನಿಮಿತ್ತ ಮತ್ತೆ ಪೂರ್ತಿಯಾಗಿ ಮೊದಲಿನಂತೆ ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದುತ್ತಾರೆ ಅಂತ ಹೇಳಿ ನಾವು ನಂಬ್ತಿದೀವಿ ತಂದೆ. ಅದಕ್ಕೆ ಬೇಕಾಗಿರುವಂತಹ ಸಕಲ ವಿಧವಾಗಿರುವಂತಹ ಕಾರ್ಯಗಳನ್ನ ನೀವು ಮಾಡ್ತಿದ್ದೀರಾ ಅಂತ ಹೇಳಿ ನಂಬ್ತಿದ್ದೀವಿ. ಹಾಗೆ ನಮ್ಮ ಪ್ರತಿನಿತ್ಯವೂ ದೈವ ಸಂದೇಶವನ್ನು ಹಂಚುವಂತಹ ಎಲ್ಲಾ ದೈವ ಸಂದೇಶಕರು, ವಿಶೇಷವಾಗಿ ಇಮ್ಮಾನುವೇಲ್ ಅಂಕಲ್ ಅವರು ರೀಸೆಂಟ್ ಆಗಿ ಹುಷಾರಿಲ್ಲದೆ ಇರುವಂತಹ ಪರಿಸ್ಥಿತಿ ಇದ್ದಾಗ ತಂದೆ ಅವರ ಜೊತೆ ನೀವಿದ್ದು ಬಲವನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ.
ಹಾಗೆ ಸೇರಿರುವಂತಹ ಎಲ್ಲರನ್ನೂ ಅವ್ರಿಗಿರುವಂತಹ ಅವಶ್ಯಕತೆಗಳು, ಅನಿವಾರ್ಯತೆಗಳು ನಿಮ್ಮ ಚಿತ್ತಾನುಸಾರವಾಗಿ ನೀವು ಪೂರೈಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.